ನಮಸ್ಕಾರ ಮುದ್ರೆಗೆ ಬನ್ನಿ. ನನ್ನೊಟ್ಟಿಗೆ ಹೇಳಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲಿಡಿ. ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಸಂಜೆ. ಸೊ ಇವತ್ತಿನ ಪ್ರಶ್ನೆ ಏನಂತಂದರೆ, ಪ್ರಕೃತಿ ಅನ್ನುವಂಥದ್ದು ನಾವು ಹುಟ್ಟಿದಾಗ ಏನಿರುತ್ತಲ್ಲ ಅದು ಹಾಗೇ ಇರುತ್ತಾ ಅಥವಾ ಚೇಂಜ್ ಆಗ್ತಾ ಬರುತ್ತಾ ಅಂತ. ಸೊ ಫಸ್ಟ್ ಈಗ ಪ್ರಕೃತಿ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲೆಲ್ಲ ನಿಮಗೆ ನಾಡಿ ಪರೀಕ್ಷೆ ಅಂತ ಮಾಡ್ತೀವಿ, ವಾತ ಪಿತ್ತ ಕಫ ಅಂತೆಲ್ಲ ಹೇಳ್ತಾ ಇರ್ತೀವಿ. ಹಾಗೆ ಅದರಲ್ಲಿ ಪ್ರಕೃತಿ ಅಂತಂದರೆ ಏನು? ಪ್ರಕೃತಿ ಅಂತಂದರೆ ನಮಗೆ ಸಹಜವಾದದ್ದು ಪ್ರಕೃತಿ. ಈಗ ಇಲ್ಲಿ ಹೊರಗಡೆಯ ನಾವು ಪರಿಸರದಲ್ಲಿ ಪ್ರಕೃತಿ ಅಂತ ಹೇಳ್ತೀವಲ್ವ, ಏನು ಸಹಜವಾಗಿ ನಮ್ಮ ಸುತ್ತಮುತ್ತಲು ಇದೆ, ಗುಡ್ಡ ಬೆಟ್ಟ ಮರ ಗಿಡ ವನ ನದಿ ನೀರು, ಇದನ್ನೆಲ್ಲ ನಾವೇನಂತೀವಿ? ಪ್ರಕೃತಿ. ಅಂದರೆ ಸಹಜವಾಗಿ ಇದ್ದದ್ದು ಪ್ರಕೃತಿ ಅಂತ ಅರ್ಥ. ಸೊ ನಮ್ಮಲ್ಲಿ ಮನುಷ್ಯರಲ್ಲಿ ಪ್ರಕೃತಿ ಅಂತಂದರೆ ಏನು? ನಮಗೆ ಹುಟ್ಟಿನಿಂದ ಯಾವುದು ಸಹಜವೋ ಅದು ನಮ್ಮ ಪ್ರಕೃತಿ. ಈಗ ಯಾವ್ಯಾವುದು ಇರಬಹುದು? ವಾತ ಹಾಗೂ ಪಿತ್ತ ಮತ್ತು ಕಫ, ಈ ಮೂರು ದೋಷಗಳಲ್ಲಿ ಯಾವುದಾದ್ರೂ ಒಂದು ದೋಷ ಅಥವಾ ಯಾವುದಾದ್ರೂ ಎರಡು ದೋಷ ನಮಗೆ ಸಹಜವಾಗಿರುತ್ತೆ. ಗೊತ್ತಾಯ್ತಾ? ಕೆಲವರಲ್ಲಿ ವಾತವೇ ಸಹಜವಾಗಿರುತ್ತೆ, ಹುಟ್ಟಿದಾಗಲಿಂದ ಅವರಲ್ಲಿ ವಾತ ಪ್ರಿಡಾಮಿನೆಂಟ್ ಇರುತ್ತೆ, ಅವರನ್ನು ನಾವು ವಾತ ಪ್ರಕೃತಿ ಅಂತ ಹೇಳ್ತೀವಿ. ಕೆಲವರಲ್ಲಿ ಹುಟ್ಟಿದಾಗಲಿಂದಲೇ ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ, ಅವರನ್ನು ನಾವು ಪಿತ್ತ ಪ್ರಕೃತಿ ಅಂತ ಅಂತೀವಿ. ಹಾಗೆ ಕೆಲವರಲ್ಲಿ ಹುಟ್ಟಿದಾಗಿನಿಂದಲೇ ಕಫ ಪ್ರಿಡಾಮಿನೆಂಟ್ ಇರುವವರನ್ನು ಕಫ ಪ್ರಕೃತಿ ಅಂತ ಅಂದ್ವಿ. ಹೇಗೆ ಅಂದರೆ ಒಂದೆರಡು ಉದಾಹರಣೆ ಕೊಡ್ತೀವಿ. ಈಗ ನೀವೆಲ್ಲ ನಿಮ್ಮ ಸುತ್ತಮುತ್ತಲು ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿರ್ತೀರ, ಆಚೆ ಈಚೆ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಬಂಧು ಬಾಂಧವರಲ್ಲಿ ಮಕ್ಕಳು. ಕೆಲವು ಮಕ್ಕಳು ಹೇಗಿರ್ತಾರೆ? ತುಂಬ ತೆಳ್ಳಗಿರ್ತಾರೆ, ಕೂದಲು ತುಂಬ ತೆಳ್ಳಗಿರುತ್ತೆ, ಮತ್ತು ಕೂದಲು ಸ್ವಲ್ಪ ಕೆಂಚು ಹೊಡಿತಾ ಇರುತ್ತೆ. ಹಾಗೆಯೇ ಕೂತಲ್ಲಿ ಕೂರಲ್ಲ, ಒಟ್ಟಿನಲ್ಲಿ ಓಡಾಡ್ತಿರ್ಬೇಕು. ಅಂದರೆ ನಿಂತಲ್ಲಿ ನಿಲ್ಲದೇ ಇರುವಂಥ ಒಂದು ಚಂಚಲತೆ. ಹಾಗೆ ಏನಾದರೂ ಹೇಳ್ಕೊಟ್ಟ ತಕ್ಷಣ ಕಲಿತಾರೆ, ಆದರೆ ಹಾಗೇನೆ ಪಟ್ಟ ಅಂತ ಮರ್ತು ಬಿಡ್ತಾರೆ. ಇದೆಲ್ಲವೂ ಕೂಡ ವಾತದ ಲಕ್ಷಣ. ಯಾರಲ್ಲಿ ಹುಟ್ಟಿದಾಗಿನಿಂದ ಈ ಥರದ ಲಕ್ಷಣಗಳಿರುತ್ತೆ ಅವರಿಗೆ ಅದು ವಾತ ಪ್ರಕೃತಿ. ಅಂದರೆ ಅವರಿಗೆ ಸಹಜವಾದದ್ದು ಆ ವಾತ ದೋಷ. ಗೊತ್ತಾಯ್ತಾ? ವಾತ ಪ್ರಕೃತಿ ಅಂದರೆ. ಇನ್ನು ಕೆಲವೊಂದು ಮಕ್ಕಳನ್ನು ನೀವು ನೋಡಿರ್ಬೋದು, ಆ ಮಕ್ಕಳಲ್ಲಿ ಹುಟ್ಟಿದಾಗಿನಿಂದಲೇ ಆ ಮಕ್ಕಳು ಗಿಟಾನಿ ಕಿರ್ಚ್ಕೊಳ್ಳೋದು, ಕೋಪ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಟ್ಟು ಬರೋದು ಅಲ್ವಾ? ಎಲ್ಲದಕ್ಕೂ ಸಿಟ್ಟು. ಹಾಗೆ ಅವರ ಮುಖ ಕೂಡ ಅಷ್ಟೇ, ಏನಾದರೂ ಒಂದು ಕೊಡ್ತೀನಿ ಅಂದ್ರೆ ಕೊಡಲ್ಲ ಅಂದ ತಕ್ಷಣ ಮುಖ ಎಲ್ಲ ಕೆಂಪು ಬಿಳಿ ಆಗಿ ಆ ರೆಡ್ನೆಸ್ ಅನ್ನೋ ತುಂಬ್ಕೊಂಡು ಬಿಡುತ್ತೆ. ಇದೆಲ್ಲ ಕೂಡ ಪಿತ್ತಜ ಪ್ರಕೃತಿಯ ಲಕ್ಷಣಗಳು. ಅವರಲ್ಲಿ ಡೈಜೆಷನ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಹಸಿವಾಗ್ತಾ ಇರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಆದರೆ ಕೋಪ ಜಾಸ್ತಿ ಇರುತ್ತೆ. ಇದು ಪಿತ್ತಜ ಪ್ರಕೃತಿಯ ಲಕ್ಷಣಗಳು. ಅವರ ಸ್ಕಿನ್ ಸ್ವಲ್ಪ ವೈಟ್ ಮತ್ತು ರೆಡ್ ಮಿಕ್ಸ್ ಆದಂಥ ಈ ಒಂದು ಕಾಂಪ್ಲೆಕ್ಷನ್ ಇರುತ್ತೆ ಅವರಲ್ಲಿ. ವಾತ ಪ್ರಕೃತಿಯಲ್ಲಿ ಸ್ವಲ್ಪ ಡಲ್ ಕಾಂಪ್ಲೆಕ್ಷನ್ ಇರುತ್ತೆ, ಸ್ವಲ್ಪ ಬಣ್ಣ ಬೆಳ್ಳಗಿರಲ್ಲ, ಒಂಚೂರು ಡಲ್ ಇರುತ್ತೆ. ಪಿತ್ತ ಪ್ರಕೃತಿಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋವಂತಹ ಅಂದರೆ ವೈಟ್ ಮತ್ತು ಪಿಂಕಿಶ್ ಥರ ಆ ಥರ ಕಾಂಪ್ಲೆಕ್ಷನ್ ಇರೋದು ಜಾಸ್ತಿ. ಹಾಗೆ ಅಂತ ಬೆಳ್ಳಗಿಲ್ಲದೆ ಇದ್ದವರು ಅಥವಾ ಪಿಂಕಿಶ್ ಇಲ್ಲದೆ ಇದ್ದವರೆಲ್ಲ ಪಿತ್ತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ, ದ್ವಂದ್ವಜ ಪ್ರಕೃತಿಯಲ್ಲಿ ಬರುತ್ತೆ. ಇನ್ನು ಕಫಜ ಪ್ರಕೃತಿ ಮಗು ಹೇಗಿರುತ್ತೆ ಅಂದರೆ ಹುಟ್ಟಿದಾಗಲಿಂದಾನೇ ಪುಟ್ಟಿಯಾಗಿ ಅದು ಮೈಕೈ ತುಂಬಿಕೊಂಡಿರುತ್ತೆ, ಚೆನ್ನಾಗಿ ಊಟ ಮಾಡುತ್ತೆ, ವೇಟ್ ಎಲ್ಲ ತುಂಬ ಚೆನ್ನಾಗಿ ಗೇನ್ ಆಗ್ತಿರುತ್ತೆ. ಕೂದಲು ನೋಡ್ಬೋದು, ಕೆಲವೊಂದು ಪುಟಾಣಿ ಮಕ್ಕಳಿಗೇನೆ ಕಪ್ಪು ಕೂದಲು, ದಟ್ಟವಾಗಿರೋ ಕೂದಲಿರುತ್ತೆ. ಇದೆಲ್ಲ ಕಫಜ ಲಕ್ಷಣ. ಕಫಜ ಪ್ರಿಡಾಮಿನೆಂಟ್ ಅಥವಾ ಕಫಜ ಪ್ರಕೃತಿ ಇರುವ ಮಗು ಚಿಕ್ಕಂದಿನಿಂದನೇ ಆ ಥರನೇ ಇರುತ್ತೆ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಅದು ಸ್ವಲ್ಪ ಹೆಲ್ದಿ ಅಂತ ಅನಿಸ್ಕೊಳ್ತಾ ಇರುತ್ತೆ, ದಪ್ಪನಾಗಿ ಟುಮ್ಟುಮ್ಮಾಗಿ ಇರುತ್ತೆ. ಈ ಮಗುವಿಗೆ ಅದು ಸಹಜವಾದದ್ದು. ಹೀಗೆ ನಮ್ಮ ಎಲ್ಲರ ಪ್ರಕೃತಿ ಅಂತಂದರೆ ನಮಗೆ ಯಾವುದು ಸಹಜವೋ ಅದು ನಮ್ಮ ಪ್ರಕೃತಿ. ಕೆಲವರಲ್ಲಿ ವಾತ ಪ್ರಿಡಾಮಿನೆಂಟ್, ಪಿತ್ತ ಪ್ರಿಡಾಮಿನೆಂಟ್ ಅಥವಾ ಕಫ ಪ್ರಿಡಾಮಿನೆಂಟ್.
ಆದರೆ ಅಲ್ಲಿಗೆ ನಿಲ್ಲಲ್ಲ. ಇದು ಎಲ್ಲರಲ್ಲಿ ತೀರಾ ಸ್ಪೆಸಿಫಿಕ್ ಆಗಿ ಒಂದೇ ದೋಷ ಪ್ರಿಡಾಮಿನೆಂಟ್ ಇರಲ್ಲ. ಈಗ ಈ ಲಕ್ಷಣ ಹೇಳುವಾಗ ನಿಮ್ಮಲ್ಲಿ ಅನ್ಸಿರ್ಬೋದು ಕೆಲವರಿಗೆ ಮಿಕ್ಸ್ ಕಾಂಬಿನೇಷನ್ ಅಲ್ಲಿರುತ್ತೆ. ವಾತ ಮತ್ತು ಪಿತ್ತ ಗುಣಗಳು ಒಟ್ಟಿಗೆ ಸೇರಿದ್ದವನು ವಾತ ಪಿತ್ತ ಪ್ರಕೃತಿಯ ಮನುಷ್ಯ ಅಂತ ಕರೆಸ್ಕೊಳ್ತಾನೆ. ವಾತ ಹಾಗೂ ಕಫದ ಎರಡೂ ಲಕ್ಷಣಗಳಿದ್ದವನು ವಾತ ಕಫಜ ಲಕ್ಷಣ ಅಥವಾ ಆ ಪ್ರಕೃತಿಯ ಮನುಷ್ಯ ಅಂತ ಆಯ್ತು. ಅಥವಾ ಪಿತ್ತ ಕಫ, ಪಿತ್ತ ವಾತ, ಈ ರೀತಿಯಾಗಿ ಕಾಂಬಿನೇಷನ್ಗಳು 3 ದೋಷಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಆಗತ್ತೆ. ಇಲ್ಲಿ ವಾತ ಪಿತ್ತ ಪ್ರಕೃತಿ ಅಂದ್ರೆ ಏನು? ವಾತ ಪ್ರಿಡಾಮಿನೆಂಟ್ ಪಿತ್ತಜ ಲಕ್ಷಣ ಇರುವವನು. ಪಿತ್ತವಾತ ಅಂತಂದ್ರೆ ಪಿತ್ತ ಪ್ರಿಡಾಮಿನೆಂಟ್ ವಾತ ಲಕ್ಷಣ ಇರುವವನು. ವಾತ ಕಫಜ ಅಂದ್ರೆ ವಾತ ಪ್ರಿಡಾಮಿನೆಂಟ್ ಆಗಿ ಕಫಜ ಲಕ್ಷಣ ಇರುವವನು. ಕಫವಾತ ಅಂತಂದ್ರೆ ಕಫಜ ಪ್ರಿಡಾಮಿನೆಂಟ್ ವಾತಜ ಲಕ್ಷಣ ಇರುವವನು. ಹೀಗೆ ಈ ದೋಷಗಳಲ್ಲಿ ದ್ವಂದ್ವಜ ದೋಷ ಅಂತ ಅನ್ಬೇಕು. ಯಾವುದಾದ್ರೂ 2 ದೋಷಗಳು ನಮಗೆ ಸಾಮಾನ್ಯವಾಗಿ ಸಹಜವಾಗಿ ಇದ್ದದ್ದು ಅಂತ. ಹುಟ್ಟುವಾಗ ಎಲ್ಲರಲ್ಲಿ ಕೂಡ ಕಫಜ ಭೂಯಿಷ್ಠ ಇರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಬಾಲ್ಯದಲ್ಲಿ ನಮ್ಮೆಲ್ಲರಲ್ಲಿ ಕೂಡ ಕಫಜ ಯಾವಾಗಲೂ 1 ಪಾಯಿಂಟ್ ಅಂತೂ ಇದ್ದೇ ಇರುತ್ತೆ ಅಂತ ಗೊತ್ತಾಯ್ತಾ. ಅದರ ಜೊತೆಯಲ್ಲಿ ವಿಶಿಯೇಟೆಡ್ ಅಥವಾ ಡಿಸ್ಟರ್ಬ್ಡ್, ಈಗ ಮಗುವಿಗೆ ಚಿಕ್ಕ ಮಗುವಿನಲ್ಲಿ ನರಗಳ ಸಮಸ್ಯೆ ಬಂತು, ಹೆರಿಡಿಟ್ರಿಯಿಂದ ಒಂದಿಷ್ಟು ಸಮಸ್ಯೆಗಳು ಬಂತು, ಬುದ್ಧಿಮಾಂದ್ಯತೆ ಬಂತು, ಆಗೇನಾಗಿರುತ್ತೆ ಮೂಲತಃ ಕಫ ದೃಷ್ಟಿ ಇರುತ್ತೆ, ಅದರ ಜೊತೆಯಲ್ಲಿ ವಾತಜ ದೃಷ್ಟಿ. ಅಥವಾ ಪುಟಾಣಿ ಮಗುವಿನಲ್ಲಿ ಏನಾದರೂ ಜೀರ್ಣಕ್ರಿಯೆ ಸಮಸ್ಯೆ ಕಾಣಿಸ್ಕೊಂತು, ಲಿವರ್ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಂತು, ಮೆಟಬಾಲಿಸಮ್ ಏನಾದರೂ ಹಾಳಾಯಿತು, ಅವಾಗ ಏನಾಗಿರುತ್ತೆ ಕಫ ಇದ್ದಿರುತ್ತೆ, ಜೊತೆಯಲ್ಲಿ ಪಿತ್ತಜ ದೃಷ್ಟಿ ಕೂಡ ಆಗತ್ತೆ. ಹಾಗೆ ಮಧ್ಯ ವಯಸ್ಸಿನಲ್ಲಿ ನಾವು ಈಗ ಬಾಲ್ಯವನ್ನು ಕಳೆದು ಅಡಲ್ಟ್ಹುಡ್ಡಿಗೆ ಬಂದಾಗ ನಮ್ಮಲ್ಲಿ ಪಿತ್ತ ಪ್ರಿಡಾಮಿನೆಂಟ್ ಆಗ್ತಾ ಬರುತ್ತೆ. ಹುಟ್ಟಿದಾಗ ಕಫ ಸಹಜವಾಗಿರುತ್ತೆ, ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದಿಷ್ಟು ದೋಷಗಳು ನಮಗೆ ಸೇರ್ಕೊಂಡಿರುತ್ತೆ. ಬಟ್ ಅಡಲ್ಟ್ಹುಡ್ಡಿಗೆ ಬರ್ತಾ ಪಿತ್ತ ಜಾಸ್ತಿ. ಅದಕ್ಕಾಗಿ ನೋಡಿ ಈ ಟ್ರಾನ್ಸಿಷನ್ ಫೇಸಲ್ಲಿ ಅಂದರೆ ಬಾಲ್ಯ ಮುಗಿದು ಯವನಾವಸ್ಥೆಗೆ ನಾವು ಅಡಲ್ಟ್ಹುಡ್ಡಿಗೆ ಬರುವಾಗ ನಮ್ಮಲ್ಲಿ ಏನಾಗುತ್ತೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಮಕ್ಕಳಲ್ಲಿ ಕೋಪ ಜಾಸ್ತಿ ಬರುತ್ತೆ, ಅಸಿಡಿಟಿ ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ಪಿತ್ತ ಜಾಸ್ತಿ ಆಗುತ್ತೆ. ಬಿಕಾಸ್ ನಿಮ್ಮ ದೇಹ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬದಲಾಗ್ತಾ ಇದೆ. ಆ ಬದಲಾಗುವ ಸಮಯದಲ್ಲಿ ಮೊದಲು ಕಫ ಭೂಯಿಷ್ಠ ಇದ್ದಿದ್ದೀಗ ಪಿತ್ತ ಭೂಯಿಷ್ಠ ಆಗ್ತಾ ಇದೆ. ಮಿಡ್ಲ್ ಏಜಲ್ಲಿ ಸಾಧಾರಣ 40ರಿಂದ 45 ವಯಸ್ಸಿನ ತನಕ ಪಿತ್ತ ಪ್ರಿಡಾಮಿನೆಂಟ್ ದೇಹ ಇರುತ್ತೆ. ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಕಫಜ ಅಥವಾ ವಾತಜ ಸಿಂಪ್ಟಮ್ಸು, ಇಲ್ಲ ಪಿತ್ತ ಪ್ರಕೃತಿಯೂ ಇದ್ದು ಜೊತೆಯಲ್ಲಿ ಪಿತ್ತಜ ಸಿಂಪ್ಟಮ್ಸು ಸೇರ್ಕೊಳ್ಬೋದು. ಗೊತ್ತಾಯ್ತಾ. ಹಾಗೆ ಮಧ್ಯ ವಯಸ್ಸಿನಲ್ಲಿರುತ್ತೆ. ನಂತರ ವೃದ್ಧಾಪ್ಯದತ್ತ ಕಾಲಿಟ್ಟಾಗ ನಮಗೆ ಮೆನೋಪಾಸ್ ಆಗ್ತಾ ಬಂದಾಗ ಒಂದು 45, 50, 55 ಆ ವೃದ್ಧಾಪ್ಯ ಅನ್ನೋದಕ್ಕೆ ನಾವು ಕಾಲಿಟ್ಟಾಗ ನಮ್ಮಲ್ಲಿ ಏನಾಗುತ್ತೆ ಸ್ವಭಾವತಃ ವಾತವೃದ್ಧಿ ಆಗ್ತಾ ಹೋಗುತ್ತೆ. ವಾತವೃದ್ಧಿ ಆಗ್ತಾ ಹೋದಾಗ ಡಿಜನರೇಷನ್ ಎಲ್ಲ ಆಗೋದು ಜಾಸ್ತಿ, ಸವಕಳಿ ಹೆಚ್ಚಾಗತ್ತೆ, ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ತನ್ನ ಕಾಂಪ್ಲೆಕ್ಷನನ್ನು ಕಳ್ಕೊಳ್ಳುತ್ತೆ, ಅಥವಾ ಮಸಲ್ಸ್ಗಳು ತನ್ನ ಶಕ್ತಿಯನ್ನು ಕಮ್ಮಿ ಮಾಡ್ಕೊಳ್ತಾ ಬರುತ್ತೆ. ಯಾಕಂದರೆ ವೃದ್ಧಾಪ್ಯ ಅಂತಂದರೆ ದೇಹ ತನ್ನನ್ನು ತಾನು ಕಳಚಿಕೊಳ್ತಾ ಹೋಗುತ್ತೆ. ಈ ಬಂಧನಗಳಿಂದ ದೇಹದ ಅಂಗಾಂಗಗಳ ಮೇಲಿರೋ ಬಂಧನದಿಂದನೂ ನಿಧಾನಕ್ಕೆ ತನ್ನನ್ನು ತಾನು ಡಿಟ್ಯಾಚ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಟೆಕ್ನಿಕಲಿ ಆಗ ಆಶ್ರಮಗಳನ್ನು ಇದು ಹೇಳುವಾಗ ವಾನಪ್ರಸ್ಥಾಶ್ರಮ ಅಂತ ಏನಿತ್ತಲ್ವಾ, ಇದು ದೇಹದಲ್ಲಿ ಕೂಡ ಏನಾಗ್ತಿರತ್ತೆ ತನ್ನನ್ನು ತಾನು ಕಳ್ಚ್ಕೊಳ್ತಾ ಇರುತ್ತೆ. ಆ್ಯಂಡ್ ವ್ಯಾವಹಾರಿಕವಾಗಿ ಕೂಡ ವಾನಪ್ರಸ್ಥಾಶ್ರಮ ಅಂತಂದರೆ ನಾವೆಲ್ಲ ಕಾಡಿಗೆ ಹೋಗಿ ಉಳ್ಕೊಳ್ಳೋದು ಅಂತ. ಕಾಡಿಗೆ ಹೋಗಿ ಉಳ್ಕೊಳ್ಳೋದು ಅಂದರೆ ಅಲ್ಲಿ ಕೂತು ಕೂಡ ಮನೇಲಿ ದಿನ ವಿಡಿಯೋ ಕಾಲ್ ಮಾಡಿ ಏನು ಅಡುಗೆ ಮಾಡಿದ್ವಿ, ಏನು ಮಾಡಿದ್ರಿ, ಮಕ್ಕಳಿಗೆ ಏನು ಹೇಳಿದ್ರಿ, ಮೊಮ್ಮಕ್ಕಳು ಏನು ಮಾಡಿದ್ರು, ಗಂಡ ಏನು ತಿಂದ, ಮಗ ಏನು ತಿಂದ, ಸೊಸೆ ಏನು ತಿಂದ್ಲು, ಮಗಳೇನು ತಿಂದ್ಲು, ಅಳಿಯ ಏನು ತಿಂದ, ಇದು ವಿಚಾರಿಸ್ಕೋತಾ ಯಾರ್ಯಾರ ಮನೇಲಿ ಏನೇನು ನಡೀತಿದೆ ಎಲ್ಲ ಇನ್ನೂ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ವಾನಪ್ರಸ್ಥಾಶ್ರಮ ಅಲ್ಲ. ವಾನಪ್ರಸ್ಥಾಶ್ರಮ ಅಂದರೆ ಮೊಬೈಲ್ ಏನಿರಲಿಲ್ಲ, ಎಲ್ಲದನ್ನ ಬಿಟ್ಟು ಅವರೇನು ಅವರ ಜವಾಬ್ದಾರಿ ತೆಗೆದುಕೊಳ್ಳುವಷ್ಟು ವಯಸ್ಸಿಗೆ ಮಕ್ಕಳು ಬಂದಾಗ ಸಂಪೂರ್ಣವಾಗಿ ಕುಟುಂಬದ ಜವಾಬ್ದಾರಿಯನ್ನು ಅವರ ಮೈ ಮೇಲೆ ಬಿಟ್ಟು ನೀವು ನಿಮಗೋಸ್ಕರ ಹೋಗುವಂಥದ್ದು, ನಿಮ್ಮ ರೆಜುವಿನೇಷನ್ನಿಗಾಗಿ ನೀವು ಕಾಡಿಗೆ ಹೋಗುವಂಥದ್ದು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಪನಿಷ್ಮೆಂಟ್ ಅಲ್ಲ. ನಡೀರಿ ನೀವು ಕಾಡಿಗೆ, ವಯಸ್ಸಾಯ್ತು ಇಲ್ಲಿ ಯಾಕಿದ್ದೀರಾ ಅಂತ ನಿಮ್ಮನ್ನು ಅಟ್ಟೋದಲ್ಲ.
ವಾನಪ್ರಸ್ಥಾಶ್ರಮ ಯಾಕೆ ಅಂತಂದರೆ ನಾವೆಲ್ಲರೂ ಸಹಜವಾದ ಮನುಷ್ಯರಾಗಿರೋದ್ರಿಂದ ನಮಗೆ ಮನೆಯಲ್ಲೇ ಇದ್ದು ಸಾಂಸಾರಿಕದ ಈ ಬಂಧನದಿಂದ ಬಿಡುಗಡೆ ಪಡಿಲಿಕ್ಕೆ ಆಗಲ್ಲ, ಅಥವಾ ತುಂಬ ಕಷ್ಟಪಡಬೇಕು ಅದನ್ನ. ಅಂದರೆ ಅಲ್ಲೇ ಇದ್ದು ಅಲ್ಲಿ ನಡೆಯುವ ಚಟುವಟಿಕೆಗಳಿಗೆ ನೀವು ರಿಯಾಕ್ಟ್ ಮಾಡಬಾರ್ದು ಅಥವಾ ಅದರಿಂದ ಎಫೆಕ್ಟ್ ಆಗಬಾರ್ದು ಅಂತಂದರೆ ಮನುಷ್ಯರಾದ ನಮಗೆ ತುಂಬ ಕಷ್ಟ. ಬೇಡ ಅಂದರೂ ಅಲ್ಲಿದು ವಿಷಯಗಳಲ್ಲಿ ನಾವು ಇಂಟರ್ಫಿಯರ್ ಮಾಡಿಬಿಡ್ತೇವೆ. ಹಾಗಾಗಿ ಇಷ್ಟು ವರ್ಷ ಅಂತೂ ತಂದೆ ತಾಯಿಯರಿಗಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ಕಂಪನಿಗಾಗಿ ಅಂತ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗಿರುತ್ತೆ. ಇನ್ನಾದರೂ ನನ್ನನ್ನು ನಾನು ಅರಿತುಕೊಳ್ಳೋಣ, ನನ್ನ ದೇಹಕ್ಕಾಗಿ, ನನ್ನ ಆರೋಗ್ಯಕ್ಕಾಗಿ, ನನ್ನ ಮನಃಶಾಂತಿಗಾಗಿ, ನನಗೋಸ್ಕರ ನಾನು ಇನ್ನಾದರೂ ಬದುಕಬೇಕು. ಇಲ್ಲದಿದ್ದರೆ ಮೋಕ್ಷ ಪ್ರಾಪ್ತಿ ಆಗಲ್ಲ. ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳದೆ ಇದ್ದರೆ, ನಿಮ್ಮ ಆರೋಗ್ಯವನ್ನು, ಮನಃಶಾಂತಿಯನ್ನು ಕಾಪಾಡ್ಕೊಳ್ಳದೆ ಇದ್ದರೆ, ನೀವು ಏನು ಅನ್ನೋದನ್ನು ನೀವು ಅರಿತುಕೊಳ್ಳದಿದ್ದರೆ ಮೋಕ್ಷ ಪ್ರಾಪ್ತಿ ಆಗಲ್ಲ. ಯಾಕಂದರೆ ಮೋಕ್ಷ ಪ್ರಾಪ್ತಿ ಆಗ್ಲಿಕ್ಕೆ ಒಳ್ಳೆಯವರ ಕೆಟ್ಟವರು ಅನ್ನೋದು ಮ್ಯಾಟರ್ ಆಗಲ್ಲ. ನೀವು ನಿಮ್ಮನ್ನು ನೀವೆಷ್ಟು ಅರಿತುಕೊಂಡಿದ್ದೀರಾ, ಈ ಜೀವನದ ಸಾರ್ಥಕತೆಯನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಮೋಕ್ಷ ನಿರ್ಧಾರ ಆಗುತ್ತೆ. ಹಾಗಾಗಿ ಇದು ನಿಮ್ಮ ರೆಜುವಿನೇಷನಿಗಾಗಿ ನೀವು ವಾನಪ್ರಸ್ಥಾಶ್ರಮಕ್ಕೆ ಹೋಗೋದೇ ಹೊರತಾಗಿ ಪನಿಷ್ಮೆಂಟಿಗೆ ಅಂತ ಹೋಗೋದಲ್ಲ. ದೇಹವು ತನ್ನನ್ನು ತಾನು ಡಿಟ್ಯಾಚ್ ಮಾಡೋದು ಕಲಿತಾ ಇರುತ್ತೆ. ಅದೇ ಸಮಯದಲ್ಲಿ ನಾವು ಈ ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ ಕೂಡ ನಾನು ಇಲ್ಲದಿದ್ದರೂ ಮನೆ ನಡೆಯುತ್ತೆ, ಎಲ್ಲದೂ ನಡೆಯುತ್ತೆ, ಸಮಾಜದಲ್ಲಿ ಏನು ನಿಲ್ಲಲ್ಲ, ಎಲ್ಲದೂ ಹೋಗತ್ತೆ ಅನ್ನೋ ಒಂದು ಸರ್ವಕಾಲಿಕ ಸತ್ಯ ನಿಮಗೆ ಅರ್ಥ ಆಗತ್ತೆ. ಅವಾಗ ನೀವು ಬಿಟ್ಟು ಕಾಡಿಗೆ ಹೋದ್ರೂ ಇಲ್ಲೇನು ನಿಲ್ಲಲ್ಲ, ಎಲ್ಲದೂ ಏನೇನು ನಡಿಬೇಕು ಹಾಗೇ ನಡೀತಾ ಇರುತ್ತೆ. ಆ ವಾಸ್ತವತೆ ನಿಮಗೆ ಅರ್ಥ ಆಗ್ಲಿಕ್ಕೆ ಶುರುವಾಗತ್ತೆ. ಹಾಂ ನಾವಿಲ್ದಿದ್ದಾಗ ಕರೆಕ್ಟ್ ಅವ್ರು ಹೇಳಿದಾಗೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ನಾವಿದ್ದಾಗ ನಮ್ಮ ಕಿರಿಕಿರಿಯಿಂದನೇ ಅರ್ಧಕ್ಕರ್ಧ ಹಾಳಾಗ್ತಿರುತ್ತೆ. ನಾವು ಬಿಟ್ಟೆಲ್ಲ ಕಾಡಿಗೆ ಹೋದಾಗ ಹೇಗಿದ್ಯಪ್ಪ ಅಂತ ವಾಪಸ್ ಬಂದಾಗ ಅವೋ ಅಮ್ಮ ತುಂಬ ಚೆನ್ನಾಗಿದ್ದೀವಿ ನೋಡು, ಎಲ್ಲ ಎಷ್ಟು ಸಮೃದ್ಧವಾಗಿ ಎಷ್ಟು ಚೆನ್ನಾಗಿದೆ, ಯಾಕೆ ನಿನ್ನ ಕಾಟ ಇರಲಿಲ್ವಲ್ಲ ಅಂತ. ಹಾಗಲ್ಲ. ಬಟ್ ಆ ರೀತಿಯಾಗಿ ಅಲ್ಲ, ನಾವಿದ್ದರೂ ನಾವಿಲ್ಲದಿದ್ರೂ ಈ ಜಗತ್ತಿನಲ್ಲಿ ಎಲ್ಲದೂ ನಡೆಯುತ್ತೆ ಅನ್ನೋದು ಸತ್ಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಯರಿಲ್ಲದೆ ಇದ್ದರೂ ಮಕ್ಕಳು ಬದುಕಿರ್ತಾರೆ, ಮಕ್ಕಳಿಲ್ಲದೆ ಇದ್ದರೂ ತಂದೆ ತಾಯಿಯರು ಬದುಕಿರ್ತಾರೆ. ಇದ್ದಾಗ ನಾವು ಹೇಳ್ತೀವಿ, ಅಯ್ಯೋಯ್ಯೋ ನೀನು ನನ್ನ ಪ್ರಾಣ, ನೀನು ನನ್ನ ಜೀವ, ನೀನಿಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ. ಅದೆಲ್ಲ ಡೈಲಾಗ್ಸ್ಗಳಷ್ಟೆ. ಬಟ್ ಇನ್ ರಿಯಾಲಿಟಿ ಹಾಗೆ ಏನೂ ಇಲ್ಲ. ನಮ್ಮ ಕರ್ಮದ ಮೂಟೆ ಖಾಲಿ ಆಗೋ ತನಕ ನಾವೆಲ್ಲ ಬದುಕಲೇಬೇಕು. ಅಂದರೆ ಅದೇನೆಂದರೆ ನಾಟಕೀಯವಾಗಿ ಅಂತಲ್ಲ. ಅವ್ರೇನಿದ್ದಾಗ ಸುಮ್ಮನೆ ನಾಟಕ ಮಾಡ್ತಾರೆ, ಹೋದ್ಮೇಲೆ ಅವ್ರು ಆರಾಮಿರ್ತಾರೆ, ಹಾಗಲ್ಲ. ಅವರು ನಾಟಕ ಮಾಡದೇ ಇದ್ದರೂ, ಅವರು ನಿಜವಾಗಿಯೂ ನಿಮ್ಮನ್ನು ಅಷ್ಟು ಹಚ್ಕೊಂಡಿದ್ರು, ಯಾರು ಯಾರನ್ನು ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ನಾನು ಹೋಗ್ತೀನಿ ಅಂತ ಅವ್ರ ಹಿಂದೆ ಹೋಗೋಕ್ಕಾಗಲ್ಲ. ನಾವು ನಮ್ಮ ಕರ್ಮದ ಮೂಟೆ ಖಾಲಿ ಆಗೋ ತನಕ ನಾವು ಬದುಕಲೇಬೇಕು, ಈ ಜೀವನ ನಡೆಸ್ಕೊಂಡು ಹೋಗಲೇಬೇಕು. ಅದು ಸತ್ಯ. ಹೀಗೆ ನಮ್ಮ ಈ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಕಳೆದು ಹಾಕ್ಕೊಳ್ಳುವಂಥ ಸಮಯ. ಅದು ವಾತ ಪ್ರಿಡಾಮಿನೆಂಟ್ ಆಗಿರುತ್ತೆ. ಹಾಗಾಗಿ ವಾತ ಪ್ರಿಡಾಮಿನೆಂಟ್ ಇರೋದ್ರಿಂದನೇ ಗಂಟುಗಳ ನೋವು ಸ್ಟಾರ್ಟ್ ಆಗೋದು, ಮೆನೋಪಾಸ್ ಆಗೋ ಸಮಯದಲ್ಲಿ ಎಲ್ಲ ವಾತಜ ಡಿಸಾರ್ಡರ್ಸ್ಗಳು ಶುರುವಾಗುತ್ತೆ. ಚಂಚಲತೆ ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಆ್ಯಂಗ್ಸೈಟಿ ಆಗುತ್ತೆ, ಕೋಪ ಬರುತ್ತೆ, ಭಯ ಆಗುತ್ತೆ. ಕೋಪಕ್ಕಿಂತ ಜಾಸ್ತಿ ಮೆನೋಪಾಸಲ್ಲಿ ನೀವು ನೋಡಿರ್ಬೋದು ಒಂಥರ ಭಯ. ಏನೋ ಎದೆ ಡವಡವ ಆದಂಗೆ ಆಗುತ್ತೋ, ಎಲ್ಲೋ ಎದೆನೇ ಹೊಡ್ಕೊಂಡಂಗೆ ಆಗುತ್ತಾ, ಎಂತ ಆಗತ್ತೆ ಅಂತ ಗೊತ್ತಾಗಲ್ಲ. ಹೇಳಲಿಕ್ಕೇನು ದೊಡ್ಡ ಕಾರಣ ಇರಲ್ಲ, ಬಟ್ ಒಳಗಡೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಪಾಲ್ಪಿಟೇಷನ್ ಅಂತ ಹೇಳ್ತೀವಿ. ಇದೆಲ್ಲ ವಾತ ಪ್ರಿಡಾಮಿನೆಂಟ್ ಸಿಂಪ್ಟಮ್ಸ್ಗಳು. ಸೊ ಬೇಸಿಕಲಿ ಹುಟ್ಟಿನಾಗಿಂದ ಸಾಯೋ ತನಕ ಮಧ್ಯೆ ಮಧ್ಯೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಈ ಥರ ಪ್ರಕೃತಿ ಬದಲಾಗ್ತಾ ಇರುತ್ತೆ. ಇದು ಸಹಜವಾಗಿರುವಂಥದ್ದು. ಅದರ ಜೊತೆಯಲ್ಲಿ ವಿಕೃತಿಯೂ ಸೇರ್ಕೊಳ್ಳುತ್ತೆ. ವಿಕೃತಿ ಅಂತಂದರೆ ಈಗ ಇದೇ ದೃಷ್ಟಿ ಆದಾಗ ಬರುವಂಥ ಸಿಂಪ್ಟಮ್ಸ್ಗಳು ವಿಕೃತಿ. ಈಗ ನಿಮಗೆಲ್ಲ ನಾವಿಲ್ಲಿ ಚಿಕಿತ್ಸೆ ಮಾಡೋ ಮೊದಲು ನಾಡಿ ಪರೀಕ್ಷೆ ಅಂತ ಮಾಡ್ತೀವಲ್ವಾ. ಸೊ ಆ ನಾಡಿ ಪರೀಕ್ಷೆ ಮಾಡುವಾಗ ಗೊತ್ತಾಗೋದು ನಿಮ್ಮ ಪ್ರಕೃತಿ ಅಲ್ಲ, ನಿಮ್ಮ ವಿಕೃತಿ. ಯಾಕಂದರೆ ಪ್ರಕೃತಿ ಅನ್ನೋದು ನೀವು ಹೆಲ್ದಿ ಇದ್ದಾಗ ನಾವು ಟೆಸ್ಟ್ ಮಾಡಬೇಕು. ನೀವು ಸಂಪೂರ್ಣವಾಗಿ ಆರಾಮಾಗಿದ್ದಾಗ ನೋಡಿದಾಗ ಗೊತ್ತಾಗೋದೇನು ನಿಮ್ಮ ಪ್ರಕೃತಿ. ನಿಮ್ಮಲ್ಲಿ ಹೆಲ್ತ್ ಇಶ್ಯೂಸ್ ಬಂದಾಗ, ರೋಗಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಚೆಕ್ ಮಾಡಿದಾಗ ಗೊತ್ತಾಗೋದೇನು ವಿಕೃತಿ. ಅಂದರೆ ಯಾವ ದೋಷಗಳು ಡಿಸ್ಟರ್ಬ್ ಆಗಿದೆ. ಹಾಗೆ ನಾಡಿ ಪರೀಕ್ಷೆ ಅಂದರೆ ಕೆಲವರಲ್ಲಿ ಭಾವನೆ ಇದೆ, ನಾವು ಹೋಗಿ ಡಾಕ್ಟ್ರ್ ಎದುರು ಕೂತ್ಬಿಟ್ರೆ ಅವರು ಪಟ್ ಅಂತ ಜ್ಯೋತಿಷ್ಯರ ಥರ ಎಲ್ಲ ಹೇಳಿಬಿಡ್ತಾರೆ ಅಂತ. ಅದು ನಾಡಿ ಪರೀಕ್ಷೆ ಹಾಗಲ್ಲ. ನಾಡಿ ಪರೀಕ್ಷೆಯಲ್ಲಿ 3 ಹಂತಗಳಿದ್ದಾವೆ: ದರ್ಶನ, ಸ್ಪರ್ಶನ ಮತ್ತು ಪ್ರಶ್ನ ಅಂತ. ದರ್ಶನ ಅಂತಂದರೆ ರೋಗಿಯನ್ನು ನೋಡೋದು. ಫಸ್ಟು ಕಣ್ಣಾರೆ ರೋಗಿಯನ್ನು ನೋಡಬೇಕು. ದರ್ಶನ ಚಿಕಿತ್ಸೆ ನೋಡಿದಾಗ ಒಂದಿಷ್ಟು ನೋಡಿ, ಆಗ ಹೇಳಿದಾಗೆ ವಾತ ಪ್ರಕೃತಿಯವ್ರು ಹೇಗಿರ್ತಾರೆ,
ತೆಳ್ಳಗಿರ್ತಾರೆ, ಮೈಕೈ ತುಂಬಿ ಬರಲ್ಲ, ಅವ್ರು ಎಷ್ಟು ಬೇಕಾದ್ರೆ ತಿನ್ನಲಿ ಮೈಕೈ ತುಂಬಿ ಬರಲ್ಲ, ಅದು ವಾತ ಪ್ರಕೃತಿ. ಪಿತ್ತ ಪ್ರಕೃತಿಯವರ ದೇಹ ಮಧ್ಯಮ ಗಾತ್ರದ್ದಿರುತ್ತೆ. ಕಫ ಪ್ರಕೃತಿಯ ದೇಹ ಸ್ವಲ್ಪ ಬ್ರಾಡ್ ಆಗಿರುತ್ತೆ, ಒಂದು ಸ್ವಲ್ಪ ಅವರು ಮೈಕೈಯನ್ನು ತುಂಬಿಕೊಂಡಿರ್ತಾರೆ, ಅದು ಕಫ ಪ್ರಕೃತಿಯ ದೇಹ. ಹಾಗೆ ಕಾಲ್ಗಂಟು ನೋವಿದ್ದವರು ಕುಂಟಿಸ್ತಾ ನಡ್ಕೊಬರ್ತಾರೆ, ಪ್ಯಾರಲಿಸಿಸ್ ಆದವರು ಕಾಲು ಎಳಿತಾ ನಡ್ಕೊಬರ್ತಾರೆ, ಸೊಂಟ ನೋವಿದ್ದವರು ಸ್ವಲ್ಪ ಬೆಂಡಾಗಿ ನಡ್ಕೊಂಡು ಬರ್ತಿರ್ತಾರೆ, ಶ್ವಾಸಕೋಶ ಸಮಸ್ಯೆ ಇರೋರು ಕೆಮ್ತಾ ಬರ್ತಿರ್ತಾರೆ, ಕಣ್ಣಿನ ಸಮಸ್ಯೆ ಇದ್ದವರು ಕಣ್ಣಿನ ದೃಷ್ಟಿಯನ್ನು ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಬರ್ತಿರ್ತಾರೆ ಅಲ್ವಾ. ಅಥವಾ ತಲೆ ಕೂದಲಿನ ಸಮಸ್ಯೆ ಇದ್ದವರು ತಲೆ ಖಾಲಿಯಾಗಿರುತ್ತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ದರ್ಶನ ಅಂದರೆ ನೋಡೋದ್ರಿಂದ ಡಾಕ್ಟರ್ ಒಂದು ಲೆವೆಲಲ್ಲಿ ಅನಾಲಿಸಿಸ್ ಮಾಡ್ಬೋದು. ಕೂದಲು ಹೇಗಿದೆ, ಕೂದಲು ಸಿಕ್ಕಾಪಟ್ಟೆ ತೆಳ್ಳಗಿರುತ್ತೆ, ಕೆಲವರಿಗೆ ತುಂಬ ಥಿಕ್ಕಾಗಿ ಉದ್ದನಾದ ಕೂದಲಿರುತ್ತೆ, ಕೆಲವರಿಗೆ ಕೂದಲೆಲ್ಲ ಪೂರ್ತಿ ಬೆಳ್ಳಗಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದೆಲ್ಲ ಏನು ಹೇಳಿ, ಅಥವಾ ಗ್ಲಾಸ್ ಎಷ್ಟು ದಪ್ಪನಾದ ಗ್ಲಾಸ್ ಹಾಕಿ ಬಂದಿದ್ದಾರೆ, ಅಥವಾ ಸೀನ್ತಾ ಇದ್ದಾರಾ, ಅಥವಾ ಅವ್ರಿಗೆ ತುಂಬ ತಲೆನೋವಿದ್ದವ್ರು ತಲೆ ಹಿಂಗೆ ಮಾಡ್ಕೊಂಡೇ ಬಂದಿರ್ತಾರೆ. ಹೀಗೆ ಆ ವ್ಯಕ್ತಿಯನ್ನು ನೋಡೋದ್ರಿಂದ ಒಂದು ಲೆವೆಲ್ ಆಫ್ ಅಸೆಸ್ಮೆಂಟ್ ಆಗುತ್ತೆ ದರ್ಶನ. ಇನ್ನು ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ ನೋಡಿದಾಗ ಸ್ಕಿನ್ನಲ್ಲಿ ಪ್ಯಾಚಸ್ಗಳು ಕಾಣಿಸ್ಕೊಳ್ಳುತ್ತೆ, ಗಾಯಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆರೆತದ ಸಮಸ್ಯೆ ಇದ್ದವ್ರು ಬರುವಾಗಲೇ ಕೆರಿತಾನೇ ಇರ್ತಾರೆ, ಕಂಟಿನ್ಯೂ ಕೆರೆತ್ಕೊಳ್ತಾನೆ ಬರ್ತಾರೆ. ಸಿಕ್ಕಾಪಟ್ಟೆ ನೆಕ್ ಪೇನ್ ಇದ್ದವರು ನೆಕ್ಕಿಗೆ ಬೆಲ್ಟ್ ಹಾಕಿರ್ತಾರೋ ಅದು ಸ್ಪರ್ಶನ. ನಿಮ್ಮನ್ನು ನಾಡಿಯನ್ನು ಮುಟ್ಟಿ ಡಾಕ್ಟರ್ ನೋಡ್ತಾರಲ್ವ, ನಿಮ್ಮ ನಾಡಿಯನ್ನು ಕೈಯಲ್ಲಿ ಹಿಡಿದು ನಾಡಿ ಏನು ಹೇಳ್ತಾ ಇದೆ, ಯಾವ ರೀತಿಯಲ್ಲಿ ಇದು ಫೀಲ್ ಆಗ್ತಾ ಇದೆ, ಇದು ಸ್ಪರ್ಶನ ಮಾಡಿ ನೋಡ್ತಾರೆ. ಹಾಗೆ ಕಣ್ಣನ್ನು ನೋಡ್ತಾರೆ, ನಾಲ್ಗೆ ನೋಡ್ತಾರೆ, ಹೊಟ್ಟೆ ನೋಡ್ತಾರೆ ಅಲ್ವಾ. ಇದೆಲ್ಲ ಏನು ದರ್ಶನ ಹಾಗೂ ಸ್ಪರ್ಶನ ಎರಡೂ ಅನಾಲಿಸಿಸ್ ಇದರಲ್ಲಾಗತ್ತೆ. ಅದರ ನಂತರ ಇಷ್ಟಕ್ಕೆ ಮುಗಿಲಿಲ್ಲ, ಇಷ್ಟು ಮಾಡಿದ ಮೇಲೂ ನೀವು ಸುಮ್ಮನೆ ಕೂತು ನೋಡೋಣ ಈ ಡಾಕ್ಟ್ರ್ ಏನೇನು ಹೇಳ್ತಾರೆ ಚೆಕ್ ಮಾಡೋಣ ಅಂತ ಸುಮ್ಮನೆ ಕೂತ್ರೆ ಲಾಸ್ ನಿಮಗೆ. ಯಾಕೆ ಡಾಕ್ಟ್ರ್ ಏನಾದರೂ ಹೇಳ್ಬೋದು, ಅವರು ಡಾಕ್ಟ್ರ್ ಆಯಿತು ಹೇಳಿದ್ದು ಸರಿ ಅಂತ ಪ್ರೂವ್ ಆಗಲಿ ರಾಂಗ್ ಅಂತ ಪ್ರೂವ್ ಆಗಲಿ, ಅದರಿಂದ ಡಾಕ್ಟ್ರಿಗೆ ಏನಿದೆ ಅಲ್ವಾ. ಆದರೆ ಅಷ್ಟಕ್ಕೆ ಸೀಮಿತವಾಗಿಟ್ಟು ನಾನು ನೋಡೋಣ, ನಾನು ಏನು ಹೇಳಲ್ಲ, ನನ್ನ ಡಯಾಬಿಟಿಸ್ 10 ವರ್ಷದಿದೆ ಅಂತ ಹೇಳಲ್ಲ, ನೋಡೋಣ ಈ ಡಾಕ್ಟ್ರ್ ಹೇಳ್ತಾರೆ ಅಂತ ಅಂದ್ಕೊಂಡು ನೀವು ಹಿಂಗೆ ಬಾಯಿ ಮುಚ್ಕೊಂಡು ಕೂತ್ರೆ ಲಾಸ್ ಆಗೋದು ಯಾರಿಗೆ? ನಿಮಗೇನೆ. ಬಿಕಾಸ್ ಎಲ್ಲಿ ಕೂಡ ನಾಡಿ ಪರೀಕ್ಷೆ ಅಂದರೆ ಅದು ಯಾಕೆ ಜನರಲ್ಲಿ ಹೀಗೆ ಮೂಡ್ತು, ಅಥವಾ ಎಲ್ಲಾದರೂ ಕೆಲವೊಂದಿಷ್ಟು ಜನ ಆ ರೀತಿ ಭ್ರಮೆಯನ್ನು ಜನರಲ್ಲಿ ಸೃಷ್ಟಿಸಿದ್ರ, ನಾವು ಎಲ್ಲೋ ಒಂದು ಮ್ಯಾಜಿಷಿಯನ್ಸ್ ಜ್ಯೋತಿಷಿಗಳ ಅಥವಾ ಏನೋ ಒಂದು ಏನು ಹೇಳೋದು ಸೂಪರ್ ಪವರ್ ಇದ್ದವರು ನೀವು ಬಂದು ಹಿಂಗೆ ಎದುರಿ ಕೂತಿದ್ದಂಗೆ ಟಕ್ 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 ಅಂತ ನಿಮ್ಮ ಶುಗರ್ ಲೆವೆಲ್ ಇಷ್ಟಿದೆ, ಬ್ಲಡ್ ಇಷ್ಟಿದೆ, ಬಿ ಪಿ ಇಷ್ಟಿದೆ, ಹಂಗಿದೆ ಹಿಂಗಿದೆ ಅಂತ ಪಟ್ ಅಂತ ಹೇಳಿಬಿಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ಸು ಅದು ಎಲ್ಲಿಂದ ಬಂತ ಗೊತ್ತಿಲ್ಲ. ಆದರೆ ಎಲ್ಲ ಆಯುರ್ವೇದ ಡಾಕ್ಟರ್ಸು ನಿಮ್ಮ ಥರನೇ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ನಾವು ದೇವರಲ್ಲ, ಮ್ಯಾಜಿಷಿಯನ್ಸ್ ಅಲ್ಲ, ನಮ್ಮ ಹತ್ರ ಯಾವ ಸೂಪರ್ ಪವರು ಇಲ್ಲ. ಏನು ಇಂಟೆಲೆಕ್ಚುವಲ್ ಪವರ್ ನಿಮ್ಮಲ್ಲಿ ಇದೆಯೋ ಅದೇ ಇಂಟೆಲೆಕ್ಚುವಲ್ ಪವರ್ ನಮ್ಮಲ್ಲೂ ಇರೋದು. ಓನ್ಲಿ ಡಿಫ್ರೆನ್ಸ್ ಅಂತಂದರೆ ಈ ಆಯುರ್ವೇದ ಅನ್ನುವಂಥ ಒಂದು ಸೈನ್ಸನ್ನು ಅಧ್ಯಯನ ಮಾಡಿರ್ತೇವೆ ಬಿಟ್ಟರೆ ಬೇರೆ ಯಾವ ಎಕ್ಸ್ಟ್ರಾ ಕೊಂಬು ನಮಗಿರಲ್ಲ, ಗೊತ್ತಾಯ್ತಾ. ಹಾಗಾಗಿ ನೀವು ಅವರ ಎದುರು ಹೋಗಿ ಕೂತ ತಕ್ಷಣ ನಿಮ್ದೆಲ್ಲ ಜಾತಕವನ್ನೇ ಅವ್ರು ಹೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡ್ರೆ ಅದರಿಂದ ನಿಮಗೇನೆ ಲಾಸ್ ಆಗೋದು. ಹಾಗಿಲ್ಲ. ದರ್ಶನ ಸ್ಪರ್ಶನ ನಂತರ ಬರೋದು ಪ್ರಶ್ನ. ನೋಡಿ, ಈ ಪ್ರಶ್ನೆ ಪರೀಕ್ಷೆ ನಾನು ಸಸ್ಯ ಸಂಜೀವಿನಿ ರೆಫರೆನ್ಸಲ್ಲಿ ಹೇಳ್ತಾ ಇಲ್ಲ, ಆಯುರ್ವೇದದ ಬೃಹತ್ರಯಿಗಳು ಅಂದರೆ ಪ್ರಮುಖ ಗ್ರಂಥಗಳಾದಂತಹ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ, ಅಷ್ಟೇ ಅಲ್ಲದೆ ನಂತರದ ಕಾಲದಲ್ಲಿ ಬಂದಂತಹ ಮಾಧವ ನಿಧಾನ ಅನ್ನುವಂಥೆಲ್ಲ ಪುಸ್ತಕಗಳೇನಿದ್ದಾವೆ ಆ ಎಲ್ಲ ಗ್ರಂಥಗಳೇ ಹೇಳಿದ್ದಾವೆ ಇಲ್ಲಿ ಪ್ರಶ್ನ ಪರೀಕ್ಷೆ, ಪ್ರಶ್ನೆಯನ್ನು ಕೇಳುವಂಥದ್ದು ರೋಗಿಗೆ. ಹೇಗಿದ್ದೀರಾ, ಏನೇನಾಗ್ತಾ ಇದೆ, ಯಾವ್ಯಾವ ಸಮಸ್ಯೆ ನಿಮ್ಮಲ್ಲಿ ಬರ್ತಾ ಇದೆ, ಏನೇನು ಸಿಂಪ್ಟಮ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಕೇಳೋದೇನು ಹೇಳಿ ಪ್ರಶ್ನೆ ಪರೀಕ್ಷೆ. ಕೆಲವರು ಕೇಳ್ತಾರೆ ನಾಡಿ ನೋಡಿ ಅಲ್ಲ ಏನಾಗ್ತಿದೆ ಅಂತ ಕೇಳಿದ ತಕ್ಷಣ ನಾನೇ ಹೇಳಬೇಕಾ, ನಿಮಗೆ ಕಳ ಕೊಡೋದಾಗಿದ್ರೆ ಕೇಳೋರಿದ್ದಾರೆ. ನಾಡಿ ನೋಡಿ ಹೀಗೆಲ್ಲ ಆಯಿತು, ನಾಲಿಗೆ ತೋರಿಸಿ ಎಲ್ಲ ಹೊಟ್ಟೆ ಎಲ್ಲ ಆಯಿತು, ಏನು ಸಮಸ್ಯೆ ಆಗ್ತಿದೆ ಅಂದಾಗ ನಾನು ಹೇಳಬೇಕಾ ನನ್ನ ಸಮಸ್ಯೆ, ನೀವು ಹೇಳಲ್ವಾ ಅಂತ. ಹಾಗೆ ನೀವೇ ಹೇಳಬೇಕು ನಿಮ್ಮ ಸಮಸ್ಯೆ ಏನನ್ನೋದನ್ನು ನೀವು ಹೇಳಬೇಕು. ಯಾವ್ಯಾವ ದೋಷಗಳಲ್ಲಿ ಏನೇನು ಡಿಸ್ಟರ್ಬ್ ಆಗಿದೆ ಅದಕ್ಕೆ ಪೂರಕವಾಗಿ ನಿಮ್ಮಲ್ಲಿ ನೀವು ಹೇಳಿರೋ ಸಿಂಪ್ಟಮ್ಸ್ಗಳು ಅಂತಂದರೆ ಆ ಲಕ್ಷಣಗಳು ಏನೇನು ಲಕ್ಷಣಗಳು ಉತ್ಪತ್ತಿ ಆಗಿದೆ ಅಂತ. ಕೆಲವೊಂದು ಲಕ್ಷಣಗಳು ಉತ್ಪತ್ತಿ ಆಗಿರ್ಬೋದು, ಇನ್ನು ಕೆಲವುಗಳು ಉತ್ಪತ್ತಿ ಆಗೋದು ಬಾಕಿ ಇದ್ದಿರ್ಬೋದು.
ಯಾಕಂದರೆ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಓಕೆ ಹಾಂ ಬಿ ಪಿ ಗೊತ್ತಿದೆ, ಥೈರಾಯ್ಡಿನ ಸಮಸ್ಯೆ ಗೊತ್ತಿದೆ, ಅಥವಾ ಏನೋ ಒಂದು ಗೊತ್ತಿದೆ, ಬಟ್ ಗೊತ್ತಿಲ್ಲದೆ ಇರುವಂಥದ್ದು ಉಳಿದದಿರ್ಬೋದು. ಅದನ್ನು ಆಮೇಲೆ ಡಾಕ್ಟ್ರ್ ಹೇಳ್ತಾರೆ. ಹೊರತಾಗಿ ನೀವು ಹೋಗಿ ಕೂತ ತಕ್ಷಣ ನಿಮ್ಮ ಇಡೀ ಜಾತಕವನ್ನು ಹೇಳಲಿಕ್ಕೆ ಅವರು ಏನು ದೈವಾಂಶ ಸಂಭೂತರಲ್ಲ, ಆಯಿತಾ? ಸೊ ಪ್ರಶ್ನೆ ಪರೀಕ್ಷೆ ಇದು ಆಯುರ್ವೇದದ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಅಧಿಕೃತವಾಗಿ ಮೆನ್ಷನ್ ಆಗಿರೋದು, ಇದು ರೆಫರೆನ್ಸ್. ಪ್ರಶ್ನೆ ಪರೀಕ್ಷೆ, ಪ್ರಶ್ನೆಯನ್ನು ಮಾಡುವಂಥದ್ದು, ರೋಗಿ ಹತ್ರ ಕೇಳೋದು ಏನೇನು ಆಗ್ತಾ ಇದೆ, ಏನು ಸಿಂಟಮ್ಸ್ ಬರ್ತಾ ಇದೆ. ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ನಿಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟದಿರ್ಬೋದು. ಆ ಎಲ್ಲ ಸಮಸ್ಯೆಗಳನ್ನು, ಲಕ್ಷಣಗಳನ್ನು ನೀವು ಹೇಳಬೇಕು. ಆ ಎಲ್ಲ ಲಕ್ಷಣಗಳು ಎಷ್ಟು ಸಮಯದಿಂದ ಬರ್ತಾ ಇದೆ ಇದನ್ನು ನೀವು ಹೇಳಿದ ಮೇಲೆ ಓವರಾಲ್ ಆಗಿ ನಿಮ್ಮ ನಾಡಿ ಪರೀಕ್ಷೆ ಆಗ ಸಂಪೂರ್ಣ ಆಗುತ್ತೆ. ಕೇವಲ ನಾಡಿ ಒಂದು ನೋಡಿಬಿಟ್ರೆ ನಾನು ನಾಡಿ ಕೊಟ್ಟರೆ ಸಾಕಲ್ಲ, ಬಾಕಿ ಎಲ್ಲ ಡಾಕ್ಟ್ರ್ ಹೇಳ್ತಾರೆ ನಾನೇನು ಮಾತಾಡಬಾರ್ದು ಅಂತ ಡಾಕ್ಟ್ರನ್ನ ಪರೀಕ್ಷೆ ಮಾಡಿ ಕೂತ್ಕೊಳ್ಳೋದಲ್ಲ. ನೀವು ನಿಮ್ಮ ದರ್ಶನ ಅಂದರೆ ನಿಮ್ಮನ್ನು ಡಾಕ್ಟ್ರು ನೋಡಬೇಕು, ನಿಮ್ಮನ್ನು ಮುಟ್ಟಬೇಕು ಮತ್ತು ನಿಮ್ಮನ್ನು ಮಾತಾಡಿಸ್ಬೇಕು. ಇದು ಮೂರೂ ಪ್ರಕ್ರಿಯೆ ಆದ ನಂತರದಲ್ಲಿ ನಾಡಿ ಪರೀಕ್ಷೆ ಮುಕ್ತಾಯ ಆಗುತ್ತೆ. ಅದರ ನಂತರ ಡಾಕ್ಟ್ರು ಅವರ ಅನಾಲಿಸಿಸನ್ನು ಹೇಳ್ತಾರೆ. ಹಾಂ ನೋಡಿ, ಇಂತಿಂಥ ದೋಷಗಳು ಹೀಗೀಗಾಗಿದೆ, ಇಂತಿಂಥ ಸಮಸ್ಯೆಗಳಿದೆ, ಅಥವಾ ಇಂತಿಂಥ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಮುಂದೆ, ಈಗಾಗಲೇ ಇಂಥ ದೋಷಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಮುಂದೆ ಇಂಥ ಸಮಸ್ಯೆಗಳು ಬರಬಹುದು ಅಂತ. ಸೊ ಆ ನಾಡಿ ಪರೀಕ್ಷೆ ಅನಾಲಿಸಿಸ್ ಆಗುತ್ತೆ. ಅದಕ್ಕನುಗುಣವಾಗಿ ಔಷಧಿ, ಅದಕ್ಕನುಗುಣವಾಗಿ ಆಹಾರ, ಅದಕ್ಕನುಗುಣವಾಗಿ ಯಾವ ಮುದ್ರಾ ಮಾಡಬೇಕು, ಇದೆಲ್ಲ ನಂತರದಲ್ಲಿ ಡಿಸೈಡ್ ಆಗುತ್ತೆ. ಹೀಗೆ ಒಂದು ಓವರಾಲ್ ಆಗಿ ನಾಡಿ ಪರೀಕ್ಷೆ ಅಥವಾ ನನ್ನ ನಾಡಿ ಅಂತ ನೋಡಿದಾಗ, ಈಗ ಯಾವಾಗಲೂ ನಾನೀಗ 30 ವರ್ಷದಿಂದ ಮಾಡಿಸಿದ್ದೆ, ಆಗ ನನಗೆ ಪಿತ್ತವಾತ ಅಂತ ಹೇಳಿದ್ರು ಅಂದರೆ ಅದರ ಅರ್ಥ ನನ್ನ ಕೊನೆಯ ದಿನ ತನಕ ಪಿತ್ತವಾತವೇ ಇರಬೇಕಂತಿಲ್ಲ. ಋತುವಿಗನುಗುಣವಾಗಿ ಪ್ರಕೃತಿ ಬದಲಾಗತ್ತೆ, ವಯಸ್ಸಿಗನುಗುಣವಾಗಿ ಪ್ರಕೃತಿ ಬದಲಾಗತ್ತೆ, ರೋಗಕ್ಕನುಗುಣವಾಗಿ ಪ್ರಕೃತಿ ಬದಲಾಗತ್ತೆ. ವಾತಜ, ಪಿತ್ತಜ, ಕಫಜ ಅಂತ ರೋಗಗಳಿರುತ್ತೆ. ಆ ಎಲ್ಲ ರೋಗಕ್ಕನುಗುಣವಾಗಿ ನಮ್ಮ ಪ್ರಕೃತಿ ಬದಲಾಗತ್ತೆ. ಹಾಂ, ಹಾಗೆ ರೆಗ್ಯುಲರ್ ಆಗಿ ಅಂದರೆ ಒಬ್ಬ ಹೆಲ್ದಿ ಇದ್ದವನು ತನ್ನ ಹೆಲ್ತನ್ನು ಕಾಪಾಡ್ಕೊಳ್ಳಿಕ್ಕೆ ಎಷ್ಟು ದಿನಕ್ಕೊಮ್ಮೆ ನಾಡಿ ಪರೀಕ್ಷೆ ಮಾಡಿಸ್ಬೇಕು ಅಂತ ನೋಡಿ. ಪದೇ ಪದೇ ತಿಂಗಳಿಗೆಲ್ಲ ಮಾಡಿಸೋ ಅಗತ್ಯ ಖಂಡಿತ ಇರಲ್ಲ. ಯಾಕಂದರೆ ಇದು ಯಾವ ಚೇಂಜ್ ಕೂಡ ಓವರ್ ನೈಟ್ ಆಗಲ್ಲ, ತುಂಬ ಗ್ರ್ಯಾಜುವಲ್ ಆಗಿ. ಈಗ ನೋಡಿ, ಬೇಸಿಗೆ ಇದ್ದಿದ್ದು ಮಳೆಗಾಲಕ್ಕೆ ಶಿಫ್ಟ್ ಆಯಿತು, ಸಡನ್ ಆಗಿ ಓವರ್ ನೈಟ್ ಒಂದೇ ದಿನಕ್ಕೆ ಶಿಫ್ಟ್ ಆಗಲ್ಲ. ಒಂದೊಂದು ಮಳೆ ಬಂತು, ಬಿಸಿಲು ಬಂತು, ಮಳೆ ಬಂತು, ಬಿಸಿಲು ಬಂತು, ನಂತರ ಒಮ್ಮೆ ಜೋರಾಗಿ ಆ ಮಳೆಗಾಲ ಅನ್ನೋದು ಸೆಟ್ ಆಗುತ್ತೆ. ಹಾಗೆ ಈ ಮಳೆ ಮುಗಿದು ಚಳಿ ಶುರುವಾಗುವಾಗಲೂ ನೋಡಿ, ಒಂದೇ ಸತಿ ಇವತ್ತು ತನಕ ಮಳೆ ಇತ್ತು, ನಾಳೆಯಿಂದ ಚಳಿಗಾಲ ಅಂತ ಆಗಲ್ಲ. ನಿಧಾನಕ್ಕೆ ಆ ಒಂದು ಮರ್ಜ್ ಆಗುವಂಥ ಟೈಮ್ ಏನಿದೆ ಅಲ್ಲ, ತುಂಬ ನಿಧಾನಕ್ಕಾಗತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಈಗ ಪ್ರಕೃತಿ ಬದಲಾಗೋದು ಅಥವಾ ವಿಕೃತಿ ಬದಲಾಗೋದು ಓವರ್ ನೈಟ್ ಆಗಲ್ಲ. ಸೊ ನಾನು ಕೇಳಿದರೆ ಎಲ್ಲ ಸೀಸನಿಗೆ ಒಮ್ಮೆ ಮಾಡಿಸ್ಬೋದು. ಫಸ್ಟು 1 ವರ್ಷ ಪ್ರತಿ ಸೀಸನಲ್ಲೂ ನೀವು ಒಮ್ಮೊಮ್ಮೆ ಮಾಡಿಸಿದ್ರೆ ಡಾಕ್ಟ್ರಿಗೆ ನಿಮ್ಮ ಓವರ್ ಆಲ್ ಪ್ರಕೃತಿ ಅಂದಾಜಾಗತ್ತೆ. ನಂತರ ವರ್ಷಕ್ಕೊಮ್ಮೆ ಮಾಡಿಸಿದ್ರು ಸಾಕು. ಫಸ್ಟ್ 1 ವರ್ಷ ಮಾತ್ರ ಪ್ರತಿ ಸೀಸನಲ್ಲಿ ನೀವು ಮಾಡಿಸ್ಕೊಂಡಾಗ ನಿಮ್ಮ ಎಕ್ಸಾಕ್ಟ್ ಪ್ರಕೃತಿ ಯಾವುದು, ವಿಕೃತಿ ಯಾವುದು ಅಂತ ಗೊತ್ತಾಗತ್ತೆ. ಈಗ ವಾತ ಪ್ರಕೃತಿ ಮನುಷ್ಯನಲ್ಲಿ ವಾತಜ ಸಿಂಪ್ಟಮ್ಸೇ ಬಂದಿರ್ಬೋದು, ಆಗ ಅಲ್ಲಿ ಅದು ಅವನ ವಾತಜ ಪ್ರಕೃತಿನ ಅಥವಾ ಇದು ಬರೀ ವಾತಜ ವಿಕೃತಿನ ಅಂತ ಗೊತ್ತಾಗಲ್ಲ. ಫಸ್ಟ್ 1 ನಾಡಿ ಪರೀಕ್ಷೆಗೆಲ್ಲ ಗೊತ್ತಾಗಲ್ಲ. ಹಾಗೆಯೇ ಪಿತ್ತಜ ಪ್ರಕೃತಿಯವನಲ್ಲಿ ಕಫಜ ವಿಕಾರಗಳಾಗಿದ್ದಿರ್ಬೋದು. ಸೊ ಫಸ್ಟ್ ಇದರಲ್ಲಿ ಅಲ್ಲಿ ಪಿತ್ತ ಸಿಂಪ್ಟಮ್ಸು ಇರುತ್ತೆ, ಕಫಜ ಸಿಂಪ್ಟಮ್ಸು ಇರುತ್ತೆ. ಅದರಲ್ಲಿ ಪ್ರಕೃತಿ ಯಾವುದು ಅಥವಾ ವಿಕೃತಿ ಯಾವುದು ಗೊತ್ತಾಗಲ್ಲ. ಅದನ್ನು ನಾನು ರಿಪೀಟೆಡ್ಲಿ ಒಂದು 3-4 ಮಂತ್ಸಿಗೆ ಒಮ್ಮೆ ನಾನು ಮಾಡಿದಾಗ ಡಾಕ್ಟ್ರಿಗೆ ಒಂದು ಅಂದಾಜು ಆಗ್ತಾ ಬರುತ್ತೆ, ಓಕೆ ಇದು ಎಕ್ಸಾಕ್ಟ್ಲಿ ಇವನ ಪ್ರಕೃತಿ. ಯಾಕಂದರೆ ಪ್ರತಿ ಸೀಸನಲ್ಲೂ ವಿಕೃತಿ ಬದಲಾಗ್ತಾ ಇರುತ್ತೆ, ಬಟ್ ಪ್ರಕೃತಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಅದು ಪ್ರಕೃತಿ ಅನ್ನೋದು ಗೊತ್ತಾಗುತ್ತೆ. ಅದರ ನಂತರದಲ್ಲಿ ನಿಮಗೂ ಒಂದು ಅಂದಾಜಾಗಿರುತ್ತೆ ಪ್ರತಿ ಸೀಸನಲ್ಲಿ ನಾನು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅಂತ. ಅಂದರೆ ನಿಮ್ಮ ವಿಕೃತಿಗೆ ಔಷಧಿ ಬೇಕು, ನಿಮ್ಮ ಪ್ರಕೃತಿಗೆ ಪ್ರಿಕಾಷನ್ಸ್ ಸಾಕಾಗತ್ತೆ. ಈಗ ನನ್ನ ಈ ಒಂದು ವಾತಜ ಪ್ರಕೃತಿಗೆ ನಾನು ಇಂತಿಂಥ ವಿಷಯದಲ್ಲಿ ಪ್ರಿಕಾಷನ್ಸ್ ತೊಗೊಂಡ್ರೆ ಸಾಕಾಗತ್ತೆ. ನನ್ನದೇ ಪ್ರಕೃತಿಗೆ ನಾನು ಪ್ರತಿ ದಿನ ಔಷಧಿ ತಿನ್ನೋ ಅಗತ್ಯ ಇರಲ್ಲ. ಆದರೆ ವಾತಜ ಪ್ರಕೃತಿಯ ಮನುಷ್ಯನಲ್ಲಿ ಕಫಜ ವಿಕಾರಗಳು ಬಂದಾಗ ಆ ಕಫಜ ವಿಕಾರ ಸರಿ ಹೋಗೋದಕ್ಕೆ, ಆ ವಿಕೃತಿ ಸರಿ ಮಾಡೋದಕ್ಕೆ ಔಷಧಿ ಬೇಕಾಗಿರುತ್ತೆ. ಸೊ ಇದೆಲ್ಲ ಅನಾಲಿಸಿಸ್ ಆಗುವಾಗ ನೀವು ಪ್ರತಿ ಸೀಸನಿಗೊಮ್ಮೆ 4 ತಿಂಗಳಿಗೊಮ್ಮೆ ಇದನ್ನು ನೀವು ನಾಡಿ ಪರೀಕ್ಷೆನ ಮಾಡಿಸ್ಕೊಂಡ್ರೆ ಒಂದು ಓವರ್ ಆಲ್ ನಿಮಗೂ ಅಂದಾಜಾಗುತ್ತೆ, ಡಾಕ್ಟ್ರಿಗೂ ಗೊತ್ತಾಗಿರುತ್ತೆ. ಅದರ ನಂತರ ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಸಾಕು. ರೆಗ್ಯುಲರ್ ಆಗಿ ತಿಂಗಳ 10 ದಿನ 20 ದಿನಕ್ಕೆಲ್ಲ ಈ ನಾರ್ಮಲ್ ಕನ್ಸಲ್ಟೇಷನ್ ಮಾಡಿದ ಹಾಗೆಲ್ಲ ನಾಡಿ ಪರೀಕ್ಷೆ ಮಾಡೋ ಅಗತ್ಯ ಇರಲ್ಲ. ನಾಡಿ ಪರೀಕ್ಷೆಯಲ್ಲೂ ಅಷ್ಟೇ
ಕಾಮನ್ ಆಗಿ ವಾತ ಪಿತ್ತ ಹಾಗೂ ಕಫ ಒಂದು ಇರಬೇಕು. ಹೆಲ್ದಿ ಇರೋರಲ್ಲಿ ಕೂಡ ಇನ್ನು 0 ಇರಲ್ಲ, ಒಂದಂತೂ ಇರುತ್ತೆ. ಅದರ ಜೊತೆಯಲ್ಲಿ ಈಗ ಪಿತ್ತ 2, ವಾತ 1, ಕಫ 1, ಪಿತ್ತ 2 ಇದ್ರೂ ಅದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಅವರು ಪಿತ್ತ ಪ್ರಕೃತಿ ಇದ್ದಿರ್ಬೋದು. ಪಿತ್ತ ಪ್ರಕೃತಿಯವರಾಗಿ ಹೆಲ್ದಿ ಇದ್ದಾಗ ಏನು ಬರುತ್ತೆ ಅವರದ್ದು 1 ಅಂತ ಬರಲ್ಲ, 1, 2, 1 ಅಂತ ಬರುತ್ತೆ. ವಾತ ಪಿತ್ತ ಕಫದಲ್ಲಿ 1, 2, 1 ಅಂತ ಬರುತ್ತೆ. ಆಗಲೂ ಅದು ಹೆಲ್ದಿ ಅಂತಲೇ ಕನ್ಸಿಡರ್ ಆಗುತ್ತೆ. ಆಗ ಈವನ್ ಹೆಚ್ಚಿನವರಲ್ಲಿ ಸಿಂಪ್ಟಮ್ಸ್ ಇರಲ್ಲ. ಸಿಂಪ್ಟಮ್ಸ್ ಇದ್ರೂ ಕೂಡ ಕೆಲವೊಂದಿಷ್ಟು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯ ಬದಲಾವಣೆ ಮಾಡಿದ್ರೆ ಅದು ನಾರ್ಮಲ್ ಆಗಿಬಿಡುತ್ತೆ. ಈ 1, 2, 1 ಇದೆ ಅಥವಾ 2, 1, 1 ಇದೆ, ಇಲ್ಲ 1, 1, 2 ಈ ಥರ ಎಲ್ಲ ಇದ್ದರೆ ನಿಮಗೆ ಔಷಧಿ ಅಗತ್ಯವೂ ಬರಲ್ಲ. ಕೇವಲ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯ ಬದಲಾವಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ನೆಕ್ಸ್ಟ್ ಅಂತಂದರೆ ದ್ವಂದ್ವಜ ಅಂತ ಹೇಳೋದು. ಅಂದರೆ ಪಿತ್ತ 2, ಕಫ 2, ವಾತ 1, ಅಥವಾ ವಾತ 2, ಪಿತ್ತ 2, ಕಫ 1, ಈ ಥರ ಯಾವುದಾದ್ರು 2 ದೋಷ, ಇಲ್ಲ ವಾತ 3, ಪಿತ್ತ 4, ಕಫ 1, ಹೀಗೆ ಯಾವುದಾದ್ರು 2 ದೋಷ ವಿಶೇಷಣ ಡಿಸ್ಟರ್ಬ್ ಆಗಿದೆ, 2ನೋ 3ನೋ 4 ಏನೋ ಇದೆ ಪ್ಲಸ್ ಅಂತ. ಆದರೆ 1 ದೋಷ ಮಾತ್ರ ನಾರ್ಮಲ್ ಆಗೇ ಇದೆ. ಆವಾಗ ಏನಾಯ್ತು, ಅದು ದ್ವಿದೋಷಜ ಕಂಡೀಷನ್ ಅಂತ ಆಯಿತು. ಈ ಕಂಡೀಷನಲ್ಲಿ ಔಷಧಿ ಬೇಕಾಗತ್ತೆ. ಕೇವಲ ಆಹಾರ ಪದ್ಧತಿಯಿಂದ ಇದು ಗುಣ ಮಾಡೋಕ್ಕಾಗಲ್ಲ. ನೀವೆಷ್ಟೇ ಜೀವನ ಶೈಲಿ ಬದಲಾಯಿಸ್ಕೊಂಡ್ರು, ಆಹಾರವನ್ನು ಬದಲಾಯಿಸ್ಕೊಂಡ್ರು, ನಿಮ್ಮ ಸಿಂಪ್ಟಮ್ಸ್ಗಳು ಗುಣ ಆಗಲ್ಲ. ನೀವು ಎಷ್ಟೋ ಸತಿ ಟ್ರೈ ಮಾಡಿ ನೋಡಿರ್ತೀರ, ಮೇಡಮ್ ನಾವು ತುಂಬ ಹೆಲ್ದಿ ತಿಂತೀನಿ, ತುಂಬ ದಿನ ಪ್ರಾಣಾಯಾಮ ಮಾಡ್ತೀನಿ, ದಿನ ವ್ಯಾಯಾಮ ಮಾಡ್ತೀನಿ, ಆದರೂ ನಂಗೆ ಯಾಕೋ ಹುಷಾರಿಲ್ಲಲ್ಲ, ಅಥವಾ ಇಂಥ ಕೆಲವೊಂದು ಸಿಂಪ್ಟಮ್ಸ್ಗಳು ಇದೇನಂದರೆ ತುಂಬ ತೊಂದರೆ ಕೊಡುತ್ತೆ ಅಂತಲ್ಲ, ಬಟ್ ಕಾನ್ಸ್ಟೆಂಟ್ಲಿ ಈ ಸಿಂಪ್ಟಮ್ಸ್ಗಳು ನನಗೆ ಬರ್ತಾನೆ ಇರುತ್ತೆ. ನಾನು ಹೆಲ್ದಿ ತಿಂದರೂ, ವ್ಯಾಯಾಮ ಮಾಡಿದ್ರು, ಯೋಗ ಮಾಡಿದ್ರು ನನಗೆ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿರ್ತೀರ. ಬಿಕಾಸ್ ಅಲ್ಲಿ ದ್ವಿದೋಷಜ ಇರುತ್ತೆ. ಅಂದರೆ ಒಂದು ಇನ್ನೊಂದಕ್ಕೆ ಇನ್ನಷ್ಟು ಟ್ರಿಗರ್ ಮಾಡ್ತಿರತ್ತೆ. ಸೊ ಕೇವಲ ಆಹಾರ ಪದ್ಧತಿಯಿಂದ ಕ್ಯೂರ್ ಆಗೋದಕ್ಕಾಗಲ್ಲ ಅದು. ಆಗ ಔಷಧಿ ಬೇಕಾಗತ್ತೆ. ಒಂದು ಕನಿಷ್ಠ 3 ಮಂತ್ಸ್, 4 ಮಂತ್ಸ್, 5 ಮಂತ್ಸ್, 6 ಮಂತ್ಸ್ ಈ ಥರ ನಮಗೆ ಮೆಡಿಸಿನ್ಸ್ಗಳು ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರೋದು ತ್ರಿದೋಷಜ ಕಂಡೀಷನ್ ಅಂತ. ತ್ರಿದೋಷಜ ಕಂಡೀಷನ್ ಏನಾಗುತ್ತೆ, ವಾತ ಪಿತ್ತ ಕಫ ಎಲ್ಲ ದೋಷಗಳು ಡಿಸ್ಟರ್ಬ್ ಆಗಿರುತ್ತೆ. ವಾತನು ಪ್ಲಸ್ ಪಿತ್ತನು ಪ್ಲಸ್ ಅಂತ 2ನೋ 3ನೋ ಅಂತ ಹೋಗಿರುತ್ತೆ. ಮ್ಯಾಕ್ಸಿಮಮ್ ಯೂಶ್ವಲಿ ಒಂದು 5 ತನಕ ಹೋಗುತ್ತೆ. 5 ಅಂದರೆ ಎಲ್ಲರಲ್ಲಿ ಕೂಡ ಒಂದೊಂದು ಸಬ್ ಟೈಪ್ಸ್ಗಳಿದ್ದಾವೆ. ವಾತದಲ್ಲಿ 5 ಸಬ್ ಟೈಪ್ಸ್ಗಳು, ಪಿತ್ತದಲ್ಲಿ 5 ಸಬ್ ಟೈಪ್ಸ್ ಹಾಗೂ ಕಫದಲ್ಲಿ 5 ಸಬ್ ಟೈಪ್ಸ್ಗಳು. ಸೊ ಈ ಒಂದೊಂದು ಸಬ್ ಟೈಪ್ಸ್ ಎಫೆಕ್ಟೆಡ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡೋದಾದರೆ ಸಾಧಾರಣ ಒಂದು 5 ತನಕ, ಇನ್ನು ಎಲ್ಲದೂ ಒಟ್ಟಿಗೆ ದೃಷ್ಟಿಯಾದಾಗ ವಿಪರೀತ ಇದ್ದಾಗ 6 ತನಕ ಹೋಗ್ಬೋದು. ಅದಕ್ಕೂ ಜಾಸ್ತಿ ಹೋಗಿದೆ ಅಟ್ಲೀಸ್ಟ್ ನಾವಿನ್ನ ನೋಡಿಲ್ಲ ಅಂಥ ಚಾಲೆಂಜಿಂಗ್ ಕೇಸನ್ನು. ಇಷ್ಟನ್ನೇ 5 ತನಕ ಹೋಗಿರೋದು ನೋಡಿರೋದು. ಸೊ ಅಲ್ಲಿ ಏನಾಗುತ್ತೆ, ವಾತ ಕೂಡ 2 ಅಥವಾ 3 ಪ್ಲಸ್, ಪಿತ್ತ ಕೂಡ 2 ಅಥವಾ 3 ಪ್ಲಸ್ ಆಗಿರುತ್ತೆ, ಅಥವಾ 4 ಪ್ಲಸ್ ಆಗಿರುತ್ತೆ. ಕಫ ಕೂಡ ಪ್ಲಸ್ ಹೋಗಿರುತ್ತೆ, 2, 3, 4 ಅಂತ. ಈ ರೀತಿ 3 ದೋಷಗಳಲ್ಲಿ ದೃಷ್ಟಿ ಇದ್ದಾಗ ಪಂಚಕರ್ಮವೇ ಬೇಕಾಗತ್ತೆ. ಪಂಚಕರ್ಮವನ್ನು ಕೊಟ್ಟು ಜೊತೆಗೆ ಔಷಧಿನೂ ಕೊಡಬೇಕಾಗತ್ತೆ. ಅಂದರೆ ಮಾತ್ರ ಅದನ್ನು ಮ್ಯಾನೇಜ್ ಮಾಡಿ ಕ್ಯೂರ್ ಮಾಡೋದಕ್ಕಾಗತ್ತೆ. ಸ್ಟೇಬಲ್ ಆಗಿ ಇಟ್ಕೋಬೇಕಂತ ಅಂದರೆ ಕೆಲವೊಂದಿಷ್ಟು ಅದೇ ನಮ್ಮ ದಿನಚರಿಯಲ್ಲಿ ಬದಲಾವಣೆ, ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ. ಸೊ ಇದಕ್ಕೆ ಜನರಲೈಸ್ಡ್ ಆಗಿ ಅಂತ ಇಲ್ಲ. ನಿಮ್ಮ ಪ್ರಕೃತಿಯಲ್ಲಿ ಯಾವುದು ಟೆಂಡೆನ್ಸಿ ಜಾಸ್ತಿ ಇದೆ ಅದಕ್ಕೆ ಅಪೋಸಿಟ್ ಆದಂಥ ಆಹಾರ ಪದ್ಧತಿ ಮತ್ತು ದಿನಚರಿಯನ್ನು ನೀವು ನೋಡ್ಕೋಬೇಕು. ಅದಕ್ಕೆ ಹೇಳೋದು, ನಾಡಿ ಪರೀಕ್ಷೆಯಲ್ಲಿ ಅದನ್ನು ಹೇಳೋದು, ಯಾವ ಥರ ನಿಮ್ಮ ಜೀವನ ಶೈಲಿ ಇರಬೇಕು, ಯಾವ ಥರ ನಿಮ್ಮ ಆಹಾರ ಪದ್ಧತಿ ಇರಬೇಕು, ಯಾವ ಮುದ್ರೆಗಳನ್ನು ನೀವು ಮಾಡಬೇಕು. ಬಿಕಾಸ್ ಬೇಸ್ಡ್ ಆನ್ ಆ ಒಂದು ನಾಡಿ ಪರೀಕ್ಷೆಯ ರಿಪೋರ್ಟನ್ನು ನೋಡಿ ನೆಕ್ಸ್ಟ್ ಮುಂದೆ ಅದು ನಿರ್ಧಾರ ಆಗುತ್ತೆ. ಇಂತಹ ಆಹಾರ ಪದ್ಧತಿ, ಇಂತಹ ಜೀವನ ಶೈಲಿ, ಈ ರೀತಿಯಾದ ಮುದ್ರೆಗಳು ನಿಮಗೆ ಸಹಾಯ ಆಗತ್ತೆ ಅಂತ ಹೇಳೋದು. ಗೊತ್ತಾಯ್ತು? ಸೊ ಈ ತ್ರಿದೋಷಜ ಕಂಡೀಷನಲ್ಲಿ ಕೇವಲ ಔಷಧಿಯಿಂದ ಗುಣ ಆಗಲ್ಲ. ಗುಣ ಆಗೋದಾದ್ರೂ ಲೈಕ್ 1 ವರ್ಷ, 2 ವರ್ಷ, 3 ವರ್ಷ ಹೀಗೆ ರೆಗ್ಯುಲರ್ ಆಗಿ ಔಷಧಿ ತಿನ್ಬೇಕು. ಅಲ್ಲಿವರೆ ನಿಮಗೆ ಬೇಜಾರಾಗಿರುತ್ತೆ. ಮೇಡಮ್ ಸಾಕಾಯಿತು, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ನನಗೇನು ಬೇಡ ಅನ್ನಿಸ್ತಿದೆ. ಯಾಕೆಂದರೆ ಎಷ್ಟು ದಿನ ತಿನ್ನೋದು, 8 ತಿಂಗಳ, 10 ತಿಂಗಳ, 12 ತಿಂಗಳ, 2 ವರ್ಷ ಸಾಕಾಯಿತು ಅಂತ ಆಗಿಬಿಡುತ್ತೆ. ಅದಕ್ಕಾಗಿ ಏನು ಹೇಳೋದು, ಅಷ್ಟು ದಿನ ಯಾರಿಗೂ ಸಹಜವಾಗಿ ಅಷ್ಟು ತಾಳ್ಮೆ ಇರಲ್ಲ. ಸೊ ನೀವು ಅಂಥ ತ್ರಿದೋಷಜ ಕಂಡೀಷನ್ ಇದೆ ಅಂತಂದರೆ ಸುಮ್ಮನೆ ನಿಮ್ಮ ತಾಳ್ಮೆ ನೀವೇ ಪರೀಕ್ಷೆ ಮಾಡ್ಕೊಳ್ಳೋಕ್ಕಿಂತ ಪಂಚಕರ್ಮವನ್ನು ಮಾಡಿಸ್ಕೊಂಡು ಅದರ ನಂತರ ಔಷಧಿ ತೊಗೊಂಡಾಗ ಒಂದು 3 to 6 ಮಂತ್ ಒಳಗಡೆ
ಹುಷಾರಾಗ್ಬೋದು ಕಂಪ್ಲೀಟಾಗಿ. ಆ ರೀತಿಯಾಗಿ ಹಾಗೆ ಪ್ಲ್ಯಾನ್ ಮಾಡಿ. ಸೊ ಇಲ್ಲಿ ಪಂಚಕರ್ಮ ಯಾರಿಗೆ ಬೇಕು, ಎಲ್ಲರೂ ಮಾಡಿಸ್ಕೋಬೇಕಾ ಹಾಗೇನಿಲ್ಲ, ಆದರೆ ಎಲ್ಲರೂ ಮಾಡಿಸ್ಕೊಳ್ಬಹುದು. ಪಂಚಕರ್ಮ ಸ್ವಸ್ಥ ವ್ಯಕ್ತಿ ಕೂಡ ಮಾಡ್ಕೊಳ್ಬೋದು ತನ್ನ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೊಳ್ಳಿಕ್ಕೆ, ಹಾಗೆ ರೋಗಿ ತನ್ನ ರೋಗವನ್ನು ಗುಣಪಡಿಸ್ಕೊಳ್ಳಿಕ್ಕೆ ಮಾಡಿಸ್ಕೊಳ್ಳೋದು. ಸೊ ಹೆಲ್ದಿ ಇದ್ದವ್ರು ಮಾಡಿಸ್ಕೋಬಾರ್ದು ಅಂತಲ್ಲ, ಖಂಡಿತವಾಗಿ ಮಾಡಿಸ್ಕೊಳ್ಬೋದು. ಆದರೆ ಎಲ್ಲರೂ ಮಾಡಿಸ್ಕೊಳ್ಳೇಬೇಕಾ ಅಂತಂದರೆ ಬಹುಶಃ ಇಲ್ಲ. ಈ ಥರ ಕೇವಲ ಒಂದೇ ದೋಷ, ಈಗ ಪಿತ್ತ ಮಾತ್ರ 2 ಇದೆ, ++ ಇದೆ, ವಾತ ಕಫ ಒಂದೊಂದೇ ಇದೆ, ನಿಮಗದು ಬೇಕಾಗಲ್ಲ. ಈವನ್ ಮೆಡಿಸಿನ್ಸು ಬೇಕಾಗಲ್ಲ ಅಂಥ ಕಂಡೀಷನ್. ಕೇವಲ ಔಷಧಿ ಇದು ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾವಣೆನೇ ಸಾಕಾಗತ್ತೆ. ಅದೇ ಏನಾದರೂ 2, 2, 1 ಎಲ್ಲ ಇದ್ದಾಗ ಔಷಧಿನೂ ಬೇಕು. ಇಲ್ಲ 3, 4, 1 ಈ ಥರ ಇದೆಯಪ್ಪ, 2, 2, 1, 3, 3, 1 ಇಲ್ಲ 2, 4, 1 ಈ ಥರ ಈ ಕಾಂಬಿನೇಷನಲ್ಲೆಲ್ಲ ಇದ್ದಾಗ ನಿಮಗೆ ಔಷಧಿ ಬೇಕೇ ಬೇಕಾಗತ್ತೆ. ಕೇವಲ ಜೀವನ ಶೈಲಿ ಬದಲಾವಣೆ ಆಹಾರ ಪಥ್ಯ ಸಾಕಾಗತ್ತೆ. ಅದಕ್ಕೂ ಮೇಲೆ ಮೀರಾಗಿ ಎಲ್ಲದೂ ಡಿಸ್ಟರ್ಬ್ಡ್ ಇದ್ದಾಗ ಪಂಚಕರ್ಮನೇ ಬೇಕಾಗತ್ತೆ. ಆ್ಯಂಡ್ ಪಂಚಕರ್ಮದ ನಂತರದಲ್ಲಿ 3 to 6 ಮಂತ್ ಔಷಧಿಯೂ ಬೇಕಾಗತ್ತೆ. ಇಷ್ಟು ಮಾಡಿದ ಮಾತ್ರ ಆ ರೋಗ, ಬಿಕಾಸ್ ರೋಗವನ್ನು ಕಂಪ್ಲೀಟಾಗಿ ರಿಕವರಿ ಮಾಡೋದು, ಕ್ಯೂರ್ ಮಾಡೋದು ಅಂದಾಗ ದೇಹದಲ್ಲಿ ಅದು ಒಂಥರ ಮ್ಯಾಜಿಕ್ ಥರ ಆಗಲ್ಲ, ಓವರ್ನೈಟಾಗಿ ಚೇಂಜ್ ಆಗಲ್ಲ. ಕೆಲವೊಂದು ಸತಿ ಈಗ ಕಾಲು ನೋವು ಫುಲ್ ಹೋಗಿರುತ್ತೆ, ಆಮೇಲೆ ಎಲ್ಲೋ ಒಂದು ವಾರನೋ ತಿಂಗಳು ಆದಮೇಲೆ ಮತ್ತೆ ಬರುತ್ತೆ. ಆಗ ಫೋನ್ ಮಾಡಿ, ಮೇಡಮ್ ಅಲ್ಲಿ ಬಂದಾಗ ಎಲ್ಲ ಹೋಗಿತ್ತು, ಇವತ್ತು ಮತ್ತೆ ಪುನಃ ಹಾಗೆ ಆಯಿತು, ವಾಪಸ್ ಮೊದಲನಾಗ ಆಗಿಬಿಡ್ತಾ. ಕೆಲವರಲ್ಲಿ ಸ್ಕಿನ್ನಲ್ಲಿ ಈಗ ಕಜ್ಜಿ ಗಿಜ್ಜಿ ಆಯಿತು ಎಲ್ಲ ಹೋಗಿರುತ್ತೆ, ಸೋರಿಯಾಸ್ಟಿಕ್ ಪ್ಯಾಚಸ್ ಅಷ್ಟು ಹೋಗಿರುತ್ತೆ. ಆಮೇಲೆ ಎಲ್ಲೋ ಒಂದು ಮತ್ತೆ ಸೀಸನ್ ಚೇಂಜ್ ಆಗುವಾಗಲೋ 1-2 ತಿಂಗಳಾದಮೇಲೆ ಒಂದು ಪ್ಯಾಚ್ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಮೇಡಮ್ ನಂಗೆ ಹೋಗಿಬಿಟ್ಟಿತ್ತು, ಮತ್ತು ವಾಪಸ್ ಪುನಃ ಆಯಿತು, ಈಗ ಪುನಃ ಸ್ಟಾರ್ಟ್ ಆಗೋಯ್ತು. ಹಾಗಲ್ಲ, ನೈಸರ್ಗಿಕವಾಗಿ ನಿಮ್ಮ ದೇಹದಲ್ಲಿರೋ ರೋಗ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂದಾಗ ನೋಡಿ, ಯಾವುದು ಏನೋ ದೊಡ್ಡ ಒಂದು ಸ್ಟಿರಾಯ್ಡ್ ಕೊಡದೆ, ದೊಡ್ಡ ಸರ್ಜರಿ ಮಾಡಿದೆ, ಅಂಥದ್ದೇನೂ ಮಾಡದೆ ಒಂದು ರೋಗ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬೇಕಂತ ಮಾಡುವಾಗ ಆ ಸಹಜವಾಗಿ ಅದು ಬಿಟ್ಟು ಹೋಗುವಾಗ ಹೇಗೆ ಹೋಗುತ್ತೆ, ಪಾದಂ ಅಂತ ಹೇಳುತ್ತೆ. 1/4 ಆಗಿ ಆ ರೋಗ ಬಿಟ್ಟು ಹೋಗುತ್ತಂತೆ ನಿಮ್ಮನ್ನು. ಒಂದೇ ಸತಿ ಟಾಟಾ ಬೈ ಬೈ ಹೇಳಲ್ಲ ಆ ರೋಗ ನಿಮಗೆ. ಏನು ಮಾಡುತ್ತೆ, ಚೂರಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಆ್ಯಂಡ್ ಆ ಥರ ಹೋದಾಗಲೇ ನಿಮ್ಮ ದೇಹನೂ ಆರಾಮಾಗಿರುತ್ತೆ. ಒಂದೇ ಸತಿ ತೆಗೆದು ಹಾಕಿದರೆ ದೇಹಕ್ಕೂ ಶಾಕ್ ಆಗುತ್ತೆ. ಸೊ ಆ ಥರ ಅದನ್ನು ನೆಕ್ಸ್ಟ್ ಈಗ ಬಂದಾಗ ಏನಾಗುತ್ತೆ ಅಂದರೆ ಭಯ ಪಡೋ ಅಗತ್ಯ ಇಲ್ಲ. ನೀವು ಮತ್ತೆ ನೋಡಿ, ಮೊದಲು ದಿನಾಲೂ ಇರ್ತಿತ್ತು ನಿಮ್ಮ ಮೈ ಮೇಲೆ ಆ ಪ್ಯಾಚು, ಇವಾಗ ಎಲ್ಲೋ 1 ತಿಂಗಳಿಗೊಮ್ಮೆನೋ, ಹುಣ್ಣಿಮೆ ಅಮಾವಾಸ್ಯೆಯ ಸಮಯದಲ್ಲೋ, ಅಥವಾ ಆಹಾರ ಬದಲಾದಾಗ ಮಾತ್ರ, ಅಥವಾ ಟ್ರಾವೆಲಿಂಗ್ ಮಾಡಿದಾಗ ಮಾತ್ರ, ಹೀಗೆ ಯಾವುದೋ ಒಂದಿಷ್ಟು ಟ್ರಿಗರ್ ಫ್ಯಾಕ್ಟರ್ ಇರುತ್ತೆ, ಬೇರೆ ಏನು. ಆ ಟ್ರಿಗರಿಂಗ್ ಫ್ಯಾಕ್ಟರ್ ಇದ್ದಾಗ ಮಾತ್ರ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಹಾಗೆ ಇನ್ನೂ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾ ಹೋದಾಗ ಆ ಟ್ರಿಗರಿಂಗ್ ಪಾಯಿಂಟ್ ಇದ್ದಾಗ ಕೂಡ ಲಕ್ಷಣಗಳು ಬರೋದು ಕಮ್ಮಿ ಆಗ್ತಾ ಬರುತ್ತೆ. ಮೊದಲು ಎವ್ರಿ ಟೈಮ್ ನಾನು ಟ್ರಾವೆಲ್ ಮಾಡಿದಾಗ ಬರ್ತಿತ್ತು, ಈಗ ಒಮ್ಮೊಮ್ಮೆ ಮಾತ್ರ ಬರುತ್ತೆ, ದಿನ ಬರಲ್ಲ. ದಿನ ಟ್ರಾವೆಲ್ ಮಾಡ್ತೀನಿ ಆದರೆ ದಿನ ಬರಲ್ಲ, ಒಂದೊಂದು ಸತಿ ಮಾತ್ರ. ಮೊದಲು ಎವ್ರಿ ಟೈಮ್ ಈ ಫುಡ್ ತಿಂದಾಗ ಬರ್ತಿತ್ತು, ಈಗ ಅದು ಹಾಗಾಗ್ತಿಲ್ಲ, ಆದರೂ ಬರ್ತದೆ. ಯಾವಾಗ ಅಂತ ಹೇಳಿಕ್ಕೆ ಬರಲ್ಲ. ಒಂದೊಂದು ದಿನ ಆ ಫುಡ್ ತಿಂದಾಗ ಬರುತ್ತೆ, ಇನ್ನೊಂದು ದಿನ ಅದೇ ಫುಡ್ ತಿಂದಾಗ ನನಗೆ ಬರಲ್ಲ. ಹೀಗೇನಾಗುತ್ತೆ, ಮೊದಲು ರೆಗ್ಯುಲರ್ ಆಗಿ ಇದ್ದದ್ದು, ನಂತರ ಒಂದೊಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇದ್ದಾಗ ಮಾತ್ರ ಬರೋಕ್ಕೆ ಶುರುವಾಗತ್ತೆ. ಆಮೇಲೆ ಟ್ರಿಗರಿಂಗ್ ಫ್ಯಾಕ್ಟರ್ ಇದ್ದಾಗ ಎಲ್ಲ ಸತಿ ಕಾಣಿಸ್ಕೊಳ್ತಾ ಇದ್ದಿದ್ದು ಒಮ್ಮೊಮ್ಮೆ ಮಾತ್ರ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ನಂತರ ಅದು ಕೂಡ ಕಡಿಮೆ ಆಗ್ತಾ ಕಂಪ್ಲೀಟ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಇದ್ರೂ ಒಂದು ಸತಿನೂ ಸಿಂಪ್ಟಮ್ ಬಂದಿಲ್ಲ ಅನ್ನೋ ಥರ ಆಗುತ್ತೆ. ಸೊ ರೋಗದಿಂದ ಆರೋಗ್ಯಕ್ಕೆ ನಾವು ಬರುವ ಹಾದಿ ಈ ಥರ ನ್ಯಾಚುರಲ್ ಆಗಿದ್ದಾಗ ಹೀಗೆ ಇರೋದು. ಒಂದೇ ಸತಿ ಓವರ್ನೈಟ್ ಆಗಿ ಮಾಯ ಆಯಿತು, ಇನ್ನು ಜೀವನ ಪೂರ್ತಿ ನಮಗೆ ಬರಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ನ್ಯಾಚುರಲ್ ವೇಯಲ್ಲಿ ಆಗಲಿಲ್ಲ ಅಂತ ಅರ್ಥ. ನ್ಯಾಚುರಲ್ ವೇಯಲ್ಲಿ ಆದಾಗ ಹೇಗದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಆ ಸಿಂಪ್ಟಮ್ಸ್ನ ಇಂಟೆನ್ಸಿಟಿನೂ ಅಷ್ಟೇ. ಈಗ ಹೆಡೇಕ್ ಅನ್ನೋರು ಮೊದಲು ಎವ್ರಿ ಡೇ ಇರ್ತಿತ್ತು, ಈಗ ಬರುತ್ತೆ, ಇಂಟೆನ್ಸಿಟಿ ಕಡಿಮೆ ಇದೆ, ಬಟ್ ಈಗಲೂ ರೆಗ್ಯುಲರ್ ಆಗೇ ಇದೆ, ಮೊದಲಿನಷ್ಟು ಇಂಟೆನ್ಸಿಟಿ ಇಲ್ಲ ಅಂತಾರೆ. ಆಮೇಲೆ ಈಗ ರೆಗ್ಯುಲರ್ ಆಗಿಲ್ಲ, ಟ್ರಿಗರಿಂಗ್ ಆದಾಗ ಮಾತ್ರ ಇರುತ್ತೆ. ಆಮೇಲೆ ಅದೇ ಥರ ಕಮ್ಮಿ ಆಗ್ತಾ ಪಾದಂ ಅಂದರೆ 1/4 ಪಾರ್ಟಲ್ಲಿ ಅದು ನಿಮ್ಮನ್ನು ಬಿಟ್ಟು ಹೋಗಿ ಕಂಪ್ಲೀಟ್ಲಿ ಕ್ಯೂರ್ ಅಂತ ಆಗುವಂಥದ್ದು. ಡೆಫಿನೆಟ್ಲಿ ಬರುವಾಗಲೂ ಹಾಗೆ ಬಂದಿರುತ್ತೆ, ನಾವು ಒಬ್ಸರ್ವ್ ಮಾಡಿರಲ್ಲ. ವಿ ನೆಗ್ಲೆಕ್ಟ್ ಅವರ್ ಬಾಡಿ ಸೋ ಮಚ್. ನಾವು ನಮ್ಮ ದೇಹವನ್ನು ಅದು ಎಷ್ಟೋ ಸತಿ ನಿಮ್ಗದು ವಾರ್ನಿಂಗನ್ನು ಕೊಟ್ಟಿರುತ್ತೆ. ಪ್ರತಿ ಸತಿ ನಿಮ್ಮ ಮಲ ಗಟ್ಟಿಯಾದಾಗ ಅದು ನಿಮಗೊಂದು ವಾರ್ನಿಂಗ್, ಪ್ರತಿ ಸತಿ ನಿಮಗೆ ಲೂಸ್ ಮೋಷನ್ ಆದಾಗ ಅದು ಒಂದು ವಾರ್ನಿಂಗ್, ಪ್ರತಿ ಸತಿ ನಿಮ್ಗೆ ಹಸಿವೆ ಆಗ್ತಿಲ್ಲ ಅನಿಸಿದ್ರೆ ಅಥವಾ ತೀರಾ ಹಸಿವೆ ಆದರೆ ಅದು ಒಂದು ವಾರ್ನಿಂಗ್. ನಾಲಿಗೆಯಲ್ಲಿ ಕುಗುಳುವ ಆದರೆ, ನಾಲಿಗೆಯಲ್ಲಿ ಬಣ್ಣ ಬದಲಾದರೆ, ನಾಲಿಗೆಯಲ್ಲಿ ತುಂಬ ವೈಟ್ ಪ್ಯಾಚಸ್ಗಳು ಬಂದಾಗ ಅದೆಲ್ಲ ದೇಹದ ಭಾಷೆ ಆಗಿರುತ್ತೆ. ನಿಮಗೆ ತುಂಬ ಕೆಮ್ಮು ಬರ್ತಿದ್ರೆ ದೇಹದ ಭಾಷೆ, ಪದೇ ಜ್ವರ ಬರ್ತಾ ಇದ್ದರೆ
ಅಥವಾ ಸಿಕ್ಕಾಟೆ ತಲೆನೋವು ಬರ್ತಿದೆ, ಅಥವಾ ತುಂಬ ಕೋಪ ಬರ್ತಾ ಇದೆ, ತುಂಬ ಉದ್ವೇಗ ಆಗ್ತಾ ಇದೆ, ಇದೆಲ್ಲವುಗಳು ಕೂಡ ನಿಮ್ಮ ದೇಹದ ಭಾಷೆ ಆಗಿರುತ್ತೆ. ದೇಹ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರುತ್ತೆ, ನನಗೆ ಏನೋ ಸರಿ ಇಲ್ಲ, ಅಥವಾ ಹೊಟ್ಟೆ ನೋವು ಬಂದಾಗ, ಕುತ್ತಿಗೆ ನೋವು ಬಂದಾಗ, ಸೊಂಟ ನೋವು ಬಂದಾಗ ಪ್ರತಿ ಸತಿನೂ ದೇಹ ನಿಮಗೆ ಒಂದು ವಾರ್ನಿಂಗ್ ಕೊಡ್ತಾ ಇರುತ್ತೆ, ಏನೋ ಸರಿ ಇಲ್ಲ, ಏನೋ ಆಗ್ತಿದೆ ಅಂತ. ಬಟ್ ನಾವು ಇವತ್ತು ಕೆಲಸ ಮಾಡಿದೆ ಅಲ್ವಾ ಜಾಸ್ತಿ, ಅದಕ್ಕಾಗಿ ಇದ್ದಿರ್ಬೋದು ಅಷ್ಟೇ, ಮತ್ತೇನಿಲ್ಲ, ಅಥವಾ ಇನ್ನೊಂದೇನೋ ಆಯ್ತಲ್ವಾ ಅದಕ್ಕಾಗಿ ಇರ್ಬೋದು ಅಂತ ಇರೋವಂಥ ಎಕ್ಸ್ಕ್ಯೂಸಸ್ಗಳಿಗೆ ನಾವನ್ನ ಅದು ವಾತಜ ಲಕ್ಷಣ, ಚಂಚಲತೆ. ದಟ್ ಅದಂದ್ರೆ ಆ ಮೂವಿಂಗ್ ಟೈಪ್ ಆಫ್ ಪೇನ್ ಇರೋದಕ್ಕೆ ಫ್ಲೀಟಿಂಗ್ ಪೇನ್ ಅಂತಾರೆ ಮೆಡಿಕಲ್ ಟರ್ಮ್ಸಲ್ಲಿ. ಆಯಿತಾ, ಇವತ್ತು ಒಂದಿನ ಇಲ್ಲಿ, ಒಂದಿನ ಅಲ್ಲಿ, ಒಂದಿನ ಅಲ್ಲಿ, ಈ ಥರ ಕಂಟಿನ್ಯೂ ಚಲನೆ ಇರೋದು ವಾತದ ಗುಣ, ಗಾಳಿಯ ಥರ. ಗೊತ್ತಾಯ್ತಾ? ಸೊ ಆ ಥರ ನಿಮಗೆ ಒಂದಿನ ಇಲ್ಲಿ ಪೇನ್ ಇದೆ, ಇನ್ನೊಂದಿನ ಇಲ್ಲಿ, ಅಥವಾ ಮತ್ತೊಂದಿನ ಒಂದಿನ ವಾಮಿಟಿಂಗ್ ಆಗ್ತಿದೆ, ಇನ್ನೊಂದಿನ ಲೂಸ್ ಮೋಷನ್ ಆಯಿತು, ಅಥವಾ ಮತ್ತೊಂದಿನ ಜ್ವರ ಬಂತು, ಮತ್ತೊಂದಿನ ತುರಿಕೆ ಕಾಣಿಸ್ಕೊಳ್ತು, ಇನ್ನೊಂದಿನ ನಿದ್ದೆನೇ ಬಂದಿಲ್ಲ. ಸೊ ಈ ಥರ ತುಂಬಾ ವೇಗ ಸಿಂಪ್ಟಮ್ಸ್ಗಳು ಆ್ಯಂಡ್ ಒಂದಕ್ಕೊಂದು ರಿಲೇಷನ್ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ರೂ ನೀವು ಹತ್ತಿರದ ಆಯುರ್ವೇದ ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡಿಸ್ಕೊಂಡಾಗ ದೆನ್ ಹಿ ವಿಲ್ ಗಿವ್ ಯು ದ ರಿಲೇಷನ್ಶಿಪ್. ಅದು ಹೇಗೆ ಒಂದಕ್ಕೊಂದು ರಿಲೇಟೆಡ್, ಅಥವಾ ಯಾವ ರೀತಿಯಾಗಿ ಸಿಂಪ್ಟಮ್ಸ್ಗಳು ಬೇರೆ ಬೇರೆ ಆದರೂ ಕೂಡ ಅದು ಬರಲಿಕ್ಕೆ ಕಾರಣ ಒಂದೇ, ಅದು ಬರಲಿಕ್ಕೆ ಮೂಲ ಕಾರಣ ನಿಮ್ಮ ದೇಹದ ಪ್ರಕೃತಿ ಅಥವಾ ವಿಕೃತಿಯೇ ಆಗಿದೆ ಅನ್ನೋದನ್ನು ವೈದ್ಯರು ನಿಮ್ಮ ನಾಡಿ ಪರೀಕ್ಷೆ ಮಾಡಿದಾಗ ಆ ರಿಲೇಷನನ್ನು ಹೇಳ್ತಾರೆ, ಅದು ಹೇಗೆ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂತ. ಎಷ್ಟೊಂದು ಸತಿ ನೋಡಿ, ನಿಮ್ಮ ಮಲಬದ್ಧತೆಗೆ ನಿಮ್ಮ ತಲೆನೋವಿಗೆ ಡೈರೆಕ್ಟ್ ಸಂಬಂಧ ಇರುತ್ತೆ, ನಿಮ್ಮ ಮಲಬದ್ಧತೆ ಮತ್ತು ನಿಮ್ಮ ಮೈಕೈ ನೋವಿಗೆ ಸಂಬಂಧ ಇರುತ್ತೆ, ಮಲಬದ್ಧತೆಗೆ ಹಾಗೂ ಬಿ ಪಿಗೂ ಸಂಬಂಧ ಇರುತ್ತೆ. ಎಷ್ಟೊಂದು ಜನ ಇದನ್ನೆಲ್ಲ ಈಗ ನಾವು ನೋಟಿಸೇ ಮಾಡಿರಲ್ಲ. ಈಗ ಒಂದಿನ ಕ್ಲಿನಿಕ್ಕಿಗೆ ಹೋಗುವಾಗ ನಿಮ್ಮ ಹೊಟ್ಟೆ ಕ್ಲೀನ್ ಇರುತ್ತೆ, ಹೋಗಿರ್ತೀರ, ಬಿ ಪಿ ರೇಟಿಂಗ್ ಒಂಥರ ಬಂದಿರುತ್ತೆ. ಮತ್ತೊಂದಿನ ನಿಮ್ಗೆ ಅವತ್ತು ಟಾಯ್ಲೆಟ್ ಸರಿ ಆಗಿರಲಿಲ್ಲ, ಬಟ್ ನಿಮ್ಗೆ ಅದು ನೆನಪು ಇರಲ್ಲ ಕ್ಲಿನಿಕ್ಕಿಗೆ ಹೋಗುವಾಗ. ಅವತ್ತು ನೋಡಿದಾಗ ಸಡನ್ ಏನೋ ಫ್ಲಕ್ಚುಯೇಷನ್ ಬಂದಿದೆ, ಹೆಚ್ಚಾಗಿದೆ, ಕಮ್ಮಿ ಆಗಿದೆ, ಏನೋ ಒಂದು ನೀವು ಬಂದು ಟೆನ್ಷನ್ ಮಾಡ್ಕೋತೀರಾ, ಅಯ್ಯೋ ಏನಾಯಿತು, ಬಿ ಪಿನೂ ಶುರುವಾಗೋಯ್ತಾ ನನಗೆ ಅಂತ. ಹಾಗೆ ಆದರೆ ಆ ಟೆನ್ಷನಿಗೆ ಮತ್ತೆ ಹೆಚ್ಚಾಗಿರುತ್ತೆ. ಬಟ್ ಇಲ್ಲಿ ನಿಜ ಏನು ಅಂತಂದರೆ ಆಗ ಒಮ್ಮೆ ಮಲಬದ್ಧತೆ ಕ್ಲಿಯರ್ ಆದಾಗ ಅದು ಕೂಡ ನಾರ್ಮಲ್ ಆಗಿರುತ್ತೆ. ಹೀಗೆ ನಮ್ಮ ದೇಹದ ಪ್ರತಿಯೊಂದು ಸಿಸ್ಟಮ್ ಕೂಡ ಒಂದಕ್ಕೊಂದು ಕನೆಕ್ಟೆಡ್. ನಾವೀಗ ಏನಾಗ್ಬಿಟ್ಟಿದೆ ಅಂತಂದರೆ ನಮ್ಮಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟು ಅಲ್ವಾ. ಈಗ ಕ್ಯಾನ್ಸರ್ ಸ್ಪೆಷಲಿಸ್ಟು ಆ ಒಂದು ರೋಗಿಗೆ ಡೆಂಗ್ಯೂ ಬಂದರೆ ಅವ್ರು ನೋಡಲ್ಲ, ಇದು ಆ ಫಿಸಿಷಿಯನಿಗೆ ರೆಫರ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ ಸೆಗ್ರಿಗೇಟ್ ಮಾಡಿಬಿಟ್ಟಿದ್ದೀವಿ ಎಲ್ಲದೂ. ಹೌದು, ಈಗ ಶ್ವಾಸಕೋಶದ ಇದು ಬಂದಾಗ ಶ್ವಾಸಕೋಶದ ಸಮಸ್ಯೆ ಟ್ರೀಟ್ ಮಾಡೋ ಡಾಕ್ಟ್ರು ಇನ್ನೊಬ್ಬರಿಗೆ ಲೂಸ್ ಮೋಷನ್ ಆದರೆ ನೀವು ಆ ಸ್ಪೆಷಲಿಸ್ಟಿಗೆ ತೋರಿಸ್ಬೇಕು, ತಲೆನೋವು ಬಂದರೆ ಇನ್ನೊಂದರ ಹತ್ರ. ಸೊ ನಾವು ಎಲ್ಲ ಪಾಲ್ ಮಾಡಿ ಕೊಟ್ಬಿಟ್ಟಿದ್ದೀವಿ, ತಲೆ ಒಬ್ಬರಿಗೆ, ಹಾರ್ಟ್ ಇನ್ನೊಬ್ಬರಿಗೆ, ಶ್ವಾಸಕೋಶ ಮತ್ತೊಬ್ಬರಿಗೆ, ಕರಳು ನೋಡೋರೊಬ್ಬರು, ಆ ಕರಳಲ್ಲೂ ಅಷ್ಟೇ, ಮತ್ತೆ ಕರಳು ನೋಡೋರೊಬ್ಬರು, ಲಿವರ್ ನೋಡೋರು ಇನ್ನೊಬ್ಬರು, ಆಮೇಲೆ ಗುದದ್ವಾರದ ಸಮಸ್ಯೆ ಆದರೆ ಮತ್ತೊಬ್ಬರು, ಎಲ್ಲದು ಪಾರ್ಟ್ ಮಾಡಿ ಒಬ್ಬೊಬ್ರಿಗೆ ಕೊಟ್ಟು. ಗುರು ಶಿಷ್ಯರು ಸಿನಿಮಾ ನೋಡಿದ್ದೀರಾ ಹಳೆಯದು? ಅಲ್ಲಿ ಗುರುವಿನ ಕಾಲು ಮಸಾಜ್ ಮಾಡೋದಕ್ಕೆ ಎರಡು ಶಿಷ್ಯರು ತೀರಾ ಭಕ್ತಿಯಿಂದ ಶ್ರದ್ಧೆಯಿಂದ ಕೂತ್ಕೊಳ್ತಾರೆ. ಇದು ನನ್ನ ಕಾಲು, ಇದು ನಿನ್ನ ಕಾಲು ಅಂತ ಇಬ್ಬರು ಮಸಾಜ್ ಮಾಡಕ್ಕೆ ಕೂತ್ಕೊಳ್ತಾರೆ. ಆ ಸೀನ್ ನೆನಪಾಗ್ತಿದ್ಯಾ? ಏನು ಮಾಡ್ತಾರೆ, ಇವನು ಈ ಕಾಲು ಹಿಡಿದು ಒತ್ತುತ್ತಾನೆ, ಅವನು ಆ ಕಾಲು ಒತ್ತುತ್ತಾನೆ, ಇಬ್ಬರು ಕಾಂಪಿಟೇಷನಲ್ಲಿ. ಆಮೇಲೆ ಚಟ್ನಿ ಆಗಿದ್ದು ಯಾರು? ಗುರುಗಳು. ಇವನು ನಾನೇ ಬೆಸ್ಟ್ ಮಾಡ್ತೀನಿ ಅಂತ ಇವನು, ಅವನ ಕಾಲು, ಇಬ್ಬರು ಇದು ನನ್ನ ಕಾಲು, ಇದು ನನ್ನ ಕಾಲು ಅಂತ ಚಚ್ಚಿ ಗುರುಗಳಿಗೆ ಅಯ್ಯೋ ಈ ಶಿಷ್ಯರ ಕಾಟ ಸಾಕಪ್ಪ ಸಾಕು ಅನ್ಸೋ ಥರ ಮಾಡಿಸ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಅಲ್ಲಿಬ್ಬರು ಇದು ನನ್ನ ಕಾಲು ಅಂದರೆ ಅವರವರು ನನ್ನ ಪಾರ್ಟ್, ನನಗೆ ಸಂಬಂಧಪಟ್ಟ ವಿಷಯ ಅಷ್ಟೇ ನೋಡಿಕೊಂಡು ಉಳಿದ ಚೌಕಟ್ಟು ಸಂಬಂಧ ಇಲ್ಲ. ಅಲ್ಟಿಮೇಟ್ಲಿ ಇದು ಎರಡೂ ಕಾಲು ಗುರುಗಳಿದ್ದೆ. ನಾನೀಗ ಅವನ ಕಾಲಿಗೆ ಅಂತ ಹೊಡೆದ್ರೆ ಅಲ್ಲಿ ಗುರುವಿಗೆ ನೋವು, ನಾನು ನನ್ನ ಕಾಲಿಗೆ ಪಾಪ ಮಾಡಿ ಅವನ ಕಾಲಿಗೆ ಹೊಡೆದ್ರೆ ಅಲ್ಲಿ ನೋವಾಗೋದು ಅಲ್ಟಿಮೇಟ್ಲಿ ಗುರುವಿಗೆ ಅನ್ನುವಂಥ ಒಂದು ಬುದ್ಧಿ ಮತ್ತೆ ಇರಲಿಲ್ಲ ಆ ಶಿಷ್ಯರಲ್ಲಿ. ಆದರೆ ನಾವೆಲ್ಲ ಈಗ ಬುದ್ಧಿ ಜಾಸ್ತಿ ಆಗಿ ಕೂಡ ನಾವೇನು ಮಾಡ್ತಿದ್ದೀವಿ, ಒಂದೊಂದು ಸಿಸ್ಟಮ್ ಅಂದರೆ ಅದೊಂದೇ ಸಿಸ್ಟಮ್, ಆದರೆ ಆಚೆ ಈಚೆ ಸಂಬಂಧ ಇಲ್ಲ ನೋಡಿ ಬೇಕಿದ್ರೆ ಅಲ್ವಾ. ನೀವೇ ಈಗ ಎಷ್ಟೊಂದು ಕಡೆಯಲ್ಲಿ ಹೋಗಿದ್ದೀರಾ, ನೀವೀಗ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿರ್ತೀರ, ಅಲ್ಲಿ ಹೋದಾಗ ನಂಗೆ ಇಲ್ಲಿ ಯಾಕೋ ಸ್ವಲ್ಪ ತುರ್ಕೆನೂ ಬರ್ತಿದೆ ನೋಡಿ ಅಂದರೆ ನೋಡ್ತಾರ? ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ, ಅಲ್ಲ ತಪ್ಪೇನಲ್ಲ, ಆ ಸೈನ್ಸಲ್ಲಿ ಇರೋದು ಹಾಗೇನೆ. ಬಟ್ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಎಲ್ಲದೂ ಕೂಡ ಸಮಗ್ರವಾಗಿರುವಂಥದ್ದು, ಎಲ್ಲದೂ ಒಂದೇ ದೇಹದಲ್ಲಿ ಆಗಿದೆ ಅಂದಮೇಲೆ ಅದು ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಆಯುರ್ವೇದ ಹೇಳುತ್ತೆ.
ದೊಡ್ಡ ಆಯುರ್ವೇದಿಕ್ ಹಾಸ್ಪಿಟಲ್ ಹೋದಾಗ ಅಲ್ಲೂ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದೆ, ಅದಕ್ಕೆ ಸ್ಪೆಷಲಿಸ್ಟ್ ಇದೆ. ಹೌದು, ಡಿಪಾರ್ಟ್ಮೆಂಟ್ಗಳು ಆಯುರ್ವೇದದಲ್ಲಿ ಮೊದಲಿಂದಾನೂ ಇದೆ. 12 ಡಿಪಾರ್ಟ್ಮೆಂಟ್ಗಳಿದ್ದಾವೆ ಆಯಿತಾ. 12 ಬ್ರಾಂಚಸ್ ಆಫ್ ಆಯುರ್ವೇದ ಇದೆ. ಅಲ್ಲಿ ಕಾಯ ಚಿಕಿತ್ಸೆ ಅಂದರೆ ಜನರಲ್ ಮೆಡಿಸಿನ್ ಅಂತ, ಹಾಗೆ ಪಂಚಕರ್ಮ ಅನ್ನುವಂಥದ್ದು, ಮಾನಸ ರೋಗ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ, ಶಲ್ಯ ಅಂತಂದರೆ ಎಲ್ಲ ಸರ್ಜರಿ ಬಗ್ಗೆ ಡೀಲ್ ಮಾಡುವಂಥದ್ದು, ಶಾಲಾಕ್ಯ ಅಂತಂದರೆ ಕುತ್ತಿಗೆಯ ಮೇಲೆ ಬರುವ ಎಲ್ಲ ರೋಗಗಳನ್ನು ನೋಡುವಂಥ ಒಂದು ಬ್ರಾಂಚ್ ಏನಿದೆ ಅದು ಶಾಲಾಕ್ಯ ತಂತ್ರ. ಹೀಗೆ ಮತ್ತು ಮಕ್ಕಳದ್ದು ಕೌಮಾರ ಭೃತ್ಯ ಅಂತಲೇ ಒಂದು ಡಿಪಾರ್ಟ್ಮೆಂಟ್. ಅಲ್ಲಿ ಕೇವಲ ಮಕ್ಕಳ ಸಂಬಂಧಿ ರೋಗಗಳು, ಕಾರಣಗಳು, ಔಷಧಿಗಳು, ಚಿಕಿತ್ಸೆಗಳು, ಈವನ್ ಮಕ್ಕಳಲ್ಲಿ ಮಾಡೋ ಪಂಚಕರ್ಮ ಚಿಕಿತ್ಸೆ ಅದೇ ಇರುವಂಥದ್ದು ಆಯಿತಾ. ಹಾಗೆ ಪ್ರಸೂತಿ ಹಾಗೂ ಸ್ತ್ರೀ ರೋಗ, ಪ್ರಸೂತಿಯಲ್ಲಿ ಎಲ್ಲ ಡೆಲಿವರಿಗೆ ಸಂಬಂಧಪಟ್ಟಂಥದ್ದು, ಸ್ತ್ರೀ ರೋಗದಲ್ಲಿ ಮಹಿಳೆಯ ಸಂಬಂಧಪಟ್ಟಂತಹ ರೋಗಗಳು. ಹೀಗೆ ಬ್ರಾಂಚಸ್ಗಳಿದ್ದಾವೆ ಆಯುರ್ವೇದದಲ್ಲಿ. 12ಕ್ಕೂ ಜಾಸ್ತಿ ಬ್ರಾಂಚಸ್ಗಳಿದ್ದಾವೆ. ಆದರೆ ಆ 12 ಬ್ರಾಂಚಸ್ಗಳು ಹೇಗೆ ಅಂತಂದರೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಹೇಳೋದನ್ನು ಅರ್ಥ ಮಾಡಿಕೊಂಡು ಅವು ಹ್ಯಾಂಡಲ್ ಮಾಡ್ತಾ ಇರುತ್ತೆ, ಗೊತ್ತಾಯ್ತಾ. ಈಗ ಬೇಸಿಕಲಿ ನೋಡಿ, ಈಗ MBBS ಅವ್ರು ಇರ್ಬೋದು, ಆಯುರ್ವೇದದವ್ರು ಇರ್ಬೋದು, ಹೋಮಿಯೋಪತಿ ಯಾರೇ ಆದರೂ ನಮಗೆ ನಾರ್ಮಲ್ ಗ್ರ್ಯಾಜುಯೇಷನಲ್ಲಿ ಫುಲ್ ಬಾಡಿ ಹೇಳ್ಕೊಟ್ಟಿರ್ತಾರಲ್ವ. ನಂತರ ನಾನು ನ್ಯೂರಾಲಜಿಸ್ಟ್ ಆಗಿರ್ಬೋದು, ಬಟ್ ನಾನು ಮೊದಲು MBBS ಮಾಡಿದ್ದೀನಿ ಅಲ್ವಾ, ಅಥವಾ ಮೊದಲು BA MS ಮಾಡಿದ್ದೀನಿ ಅಲ್ವಾ. ಅಂದರೆ ಮನುಷ್ಯನ ಇಡೀ ದೇಹವನ್ನು ನಾನು ಕಲ್ತಿದ್ದೀನಿ, ನಂತರ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಷ್ಟೇ. ಐ ಆಮ್ ಲೈಕ್ ಪ್ರಿಫರಿಂಗ್ ಟು ಸ್ಟಿಕ್ ಟು ಮೈ ಓನ್ ಪ್ರೊಫೆಷನ್. ನನಗೆ ಇಷ್ಟಕ್ಕೆ ನಾನು ಸ್ಟಿಕ್ ಆನ್ ಆಗಲಿಕ್ಕೆ ನಾನು ಪ್ರಿಫರ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ದೇಹವನ್ನು ಯಾವುದಾದ್ರು ಒಂದೇ ಆ್ಯಂಗಲಿಂದ ಕೇವಲ ಒಂದೇ ಸಿಸ್ಟಮ್ ಮಾತ್ರ ಅಫೆಕ್ಟೆಡ್, ಈ ಸಿಸ್ಟಮ್ ಅಫೆಕ್ಟ್ ಆಗಲಿಕ್ಕೆ ಬೇರೆ ಎಂಥದ್ದು ಸಂಬಂಧ ಇಲ್ಲ ಅಂತ ಕನ್ಕ್ಲೂಷನಿಗೆ ಬರೋದು ತಪ್ಪು ಅಂತ ಹೇಳ್ತಿದ್ದೀನಿ, ಗೊತ್ತಾಯ್ತಾ. ಈಗ ನಾನು ಒಂದು ಪಂಚಕರ್ಮ ಡಾಕ್ಟರ್ ಆಗಿಬಿಟ್ಟು ನಾನು ಶಲ್ಯತಂತ್ರ ಮಾಡಲ್ಲ, ನಾನು ಇದನ್ನು ನೋಡಲ್ಲ ಅಂತ ನಾನು ನನ್ನ ವರ್ಕ್ ಲೋಡನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದರೆ ಅದು ತಪ್ಪಲ್ಲ. ನಾನೇನು ಎಲ್ಲರೂ ಹಾಗಿದ್ರೆ ಎಲ್ಲರೂ ನೋಡಿಬಿಡ್ಬೇಕಾ, ಎಲ್ಲರೂ ಅವರವರೇ ಟ್ರೀಟ್ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಮತ್ತು ಇಲ್ಲಿ ಕಾಂಟ್ರವರ್ಸಿ ಆಗ್ಬೋದು ಲೈವಲ್ಲಿ, ಏನು ಹಿಂಗೆಲ್ಲ ಹೇಳ್ತಿದ್ದೀರಾ ಅಂತ. ಹಾಗೆ ಕಾಂಟ್ರವರ್ಸಿ ಆಗುವಂಥದ್ದಲ್ಲ ನಾನು ಹೇಳ್ತಾ ಇರೋದು, ಆ ಅರ್ಥದಲ್ಲಲ್ಲ. ಬಟ್ ಒಂದು ಸಿಸ್ಟಮಲ್ಲಿ ಸಿಂಟಮ್ಸ್ಗಳು ಒಂದು ಬಂದಾಗ ಅದು ಕೇವಲ ಒಂದೇ ಸಿಸ್ಟಮಿಗೆ ರಿಲೇಟೆಡ್ ಅನ್ನುವಂಥ ಒಂದು ಚೌಕಟ್ಟಿನಲ್ಲಿ ನಾವು ಇರಬಾರ್ದು ಅಂತ ಹೇಳ್ತಾ ಇರೋದು. ನಿಮ್ಮ ಒಂದು ಸಿಂಪ್ಟಮಿಗೆ ಎಲ್ಲ ದೇಹದ ಅಂಗಾಂಗದಲ್ಲಿರೋ ಪ್ರತಿಯೊಂದು ಸಿಸ್ಟಮು ಇಂಟರ್ ಕನೆಕ್ಟೆಡ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಕೆಲವರು ಬಂದಾಗ ಏನಾಗಿದೆ, ಈ ಸಮಸ್ಯೆ, ಮತ್ತು BP ಶುಗರ್ ಇದೆಯಾ ಅಂದಾಗ ಇದೆ ಅಂತ ಹೇಳಕ್ಕೆ ಅವ್ರು ಹೆದರ್ತಾರೆ. ಅದೆಲ್ಲ ಬಿಡಿ ಅದೆಲ್ಲ ಅಲ್ಲ, ಇದೆಯಾ ಅಂದಾಗ ಅದೆಲ್ಲ ಇದೆ, ಆದರೆ ಅದು ನಾರ್ಮಲ್ ಇದೆ, ಮೆಡಿಸಿನ್ ತೊಗೋತಿದ್ದೀನಿ 20 ವರ್ಷದಿಂದ ಇದೆ, ಅದು ನಾರ್ಮಲ್ ಆಗಿದೆ ಅಂತ. ಅಂದರೆ ಅವ್ರ ತಲೆಯಲ್ಲೇನು, ಈಗ ಅದು ಇದೆ ಅಂತ ಹೇಳಿಬಿಟ್ರೆ ಈ ಡಾಕ್ಟ್ರ್ ಅದಕ್ಕೂ ಔಷಧಿ ಕೊಟ್ಬಿಡ್ತಾರೇನೋ ಅಂತ ಅವ್ರಿಗೆ ಭಯ. ಹಾಗಾಗಿ ಅಲ್ಲಲ್ಲ, ಅದು ಅದ್ರ ಪಾಡಿಗಿದೆ. ಆದರೆ ನಾವು ಕೇಳೋದು ಅದಕ್ಕೂ ಔಷಧಿ ಕೊಡೋದಕ್ಕೆ ಅಂತ ಆಗಿರಲ್ಲ. ನಾವು ಕೇಳೋದು ಯಾಕಾಗಿರುತ್ತೆ, ನಿಮ್ಮ ಓವರ್ ಆಲ್ ದೇಹದಲ್ಲಿ ಈಗಿರುವ ಪ್ರಕೃತಿಯಲ್ಲಿ ಯಾವ್ಯಾವ ಸಿಂಪ್ಟಮ್ಸ್ಗಳು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿವೆ, ಯಾವ್ಯಾವ ಸಿಂಪ್ಟಮ್ಸ್ಗಳು ಇನ್ನೂ ಬರೋದು ಬಾಕಿ ಇದೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ನಾವು ಕೇಳೋದಾಗಿರುತ್ತೆ. ಕೆಲವರು ಅದು ಬಾಯಿ ಬಿಟ್ಬಿಟ್ರೆ ಮುತ್ತು ಉದುರೋಗ್ಬಿಡುತ್ತೆ, ಅಥವಾ ಅದಕ್ಕೂ ಇವರೇನೋ ಇನ್ನೊಂದೇನೋ ಹೇಳ್ಬಿಡ್ತಾರೇನೋ ಅಂತ. ಅಲ್ಲಲ್ಲ, ಅದೆಲ್ಲ ಬಿಡಿ ಅಂತಾರೆ. ಅಲ್ಲ, ಇದೆಯಾ ಇಲ್ವಾ ಅಂದರೆ ಅದೆಲ್ಲ ಬಿಡಿ ಅದೆಲ್ಲ ನಾರ್ಮಲ್ ಇದೆ ಅಂತ. ಮಾತ್ರ ಏನಾದರೂ ತೊಗೋತಿದ್ದೀನಿ, ಮಾತ್ರ 20 ವರ್ಷದಿಂದ ತೊಗೋತಿದ್ದೀನಿ, ನಾರ್ಮಲ್ ಇದೆ ಅಂತ. ಫಸ್ಟ್ ಅದನ್ನು ಹೇಳಲ್ಲ, ಫಸ್ಟ್ ಬರೀ BP ಶುಗರ್ ಎಲ್ಲ ನಾರ್ಮಲ್ ಇದೆ ಅಂದರೆ ನೀವೇನು ಅನ್ಕೋತೀರಾ, ಎಲ್ಲದು ನಾರ್ಮಲ್ ಲಿಮಿಟ್ಸಲ್ಲಿದೆ ಅಂತ. ಆಮೇಲೆ ನಾವೇ ಕೆದಕಿ ಬಾಯಿ ಬಿಟ್ಟು ಮಾತ್ರೆ ತೊಗೋತಿದ್ದೀನಿ ನಾನು, ಈಗಲ್ಲ 20 ವರ್ಷದಿಂದ ತೊಗೋತಿದ್ದೀನಿ ಮಾಮೂಲಿ ಅಂತ ಹೇಳಿ. ಹಾಗಲ್ಲ, ಡಾಕ್ಟರ್ಸ್ ಹತ್ರ ಯಾವತ್ತೂ ಆ ರೀತಿ ಹೈಡ್ ಮಾಡೋ ಪ್ರಯತ್ನ ಮಾಡಬೇಡಿ. ಬಿಕಾಸ್ ಅದರಿಂದ ನಿಮಗೆ ಲಾಸ್ ಆಗುತ್ತೆ. ಈಗ ನಿಮಗೇನೆ ಅದರಿಂದ ಲಾಸ್ ಆಗುವಂಥದ್ದು. ಏನಾಗಿದೆ, ಹೇಗಾಗಿದೆ, ಏನೇನು ತೊಗೊಳ್ತಾ ಇದ್ದೀರಾ, ಯಾವ್ಯಾವ ಔಷಧಿ ತೊಗೊಳ್ತಿದ್ದೀರಾ, ಯಾವ್ಯಾವ ಮೆಡಿಸಿನ್, ಯಾವ್ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ತೊಗೊಳ್ತಿದ್ದೀರಾ, ಇದೆಲ್ಲದನ್ನು ಸರಿಯಾಗಿ ಡಾಕ್ಟರ್ ಹತ್ರ ಹೇಳ್ಕೊಂಡಾಗ ಆಗ ನಿಮಗೆ ಸಂಪೂರ್ಣವಾಗಿ ಒಂದು ಹೀಲಿಂಗ್ ಮಾಡಲಿಕ್ಕೆ ಡಾಕ್ಟ್ರಿಗೆ ಹೆಲ್ಪ್ ಆಗುತ್ತೆ. ಅದ್ರ ಬದಲು ಈಗ ನಾನು ಕೊಟ್ಟಿರೋ ಒಂದಿಷ್ಟು ದುಡ್ಡಿಗೋಸ್ಕರ ಅವರೇ ಎಲ್ಲ ನನ್ನನ್ನು ಮಾಡಲಿ ಅಂತ ನೀವು ಡಾಕ್ಟ್ರಿಗೆ ಟೆಸ್ಟ್ ಮಾಡೋಕ್ಕೆ ಕೂತ್ಬಿಟ್ರೆ ನಿಮ್ಮ ಅಷ್ಟು ಹಣ ಲಾಸ್ ಆದ ಹಾಗೆ ಅಲ್ವಾ. ನಿಮ್ಮ ಟೆಸ್ಟಲ್ಲಿ ನೀವು ಡಾಕ್ಟ್ರಿಗೆ ಪಾಸ್ ಅಂತ ರಿಪೋರ್ಟ್ ಕೊಡಿ, ಫೇಲ್ ಅಂತ ರಿಪೋರ್ಟ್ ಕೊಡಿ, ಅದರಲ್ಲಿ ಏನಾಗೋದಿದೆ, ಡಾಕ್ಟ್ರಿಗೆ ಏನಾಗೋದಿದೆ ಹೇಳಿ. ಹೆಚ್ಚು ಅಂದರೆ ಒಂದು ರಿವ್ಯೂ ಅಂತ ಮ್ಯಾಟರ್ ಆಗ್ಬೋದು ಅಲ್ವಾ. ನೀವು ಕೊಟ್ಟಂಥ ಒಂದು ರಿಪೋರ್ಟ್ ಕಾರ್ಡಿಂದ ಡಾಕ್ಟ್ರಿಗೆ ಹೋಗಿ ಒಂದಿಷ್ಟು ಬಿಸ್ನೆಸ್ ಲಾಸ್ ಆಗ್ಬೋದು, ರೆಫರೆನ್ಸ್ ಕಮ್ಮಿ ಆಗ್ಬೋದು. ಅಷ್ಟೇ ಬಿಟ್ಟರೆ ಡಾಕ್ಟ್ರಿಗೆ ಇನ್ನೇನು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಲ್ಲ. ಆದರೆ ನಿಮಗೆ ಇದು ನಿಮ್ಮ ಬದುಕಾಗಿರುತ್ತೆ, ನಿಮಗಿದು ನಿಮ್ಮ ಆರೋಗ್ಯ, ನಿಮ್ಮ ಪೂರ್ತಿ ಜೀವನವನ್ನು ಬರೀ ಯಾವುದೋ ಒಂದು ಡಾಕ್ಟ್ರನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ನೀವು ರಿಸ್ಕಿಗೆ ಇಡೋದು ಸರಿ ಅಲ್ಲ ಅಲ್ವಾ.
ನಾನು ಹಣ ಕೊಟ್ಟಿದ್ದೀನಿ, ನಾನು ಡಾಕ್ಟ್ರಿಗೆ ಟೆಸ್ಟ್ ಮಾಡ್ತೀನಿ ಅಂದರೆ ಮೂರ್ಖತನ ಆಗಿಬಿಡುತ್ತೆ ಅದು. ನೀವು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೀವು ನಿಮ್ಮ ಸಮಸ್ಯೆ ಏನಿದೆ, ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಡಾಕ್ಟ್ರ್ ಹತ್ರ ಹೇಳ್ಕೊಂಡಾಗ್ಲೇ ಅವರು ಅದಕ್ಕೆ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಲಿಕ್ಕೆ ಆಗುವಂಥದ್ದು. ಹಾಗಾಗಿ ನೀವೆಷ್ಟು ನಿಮ್ಮನ್ನು ನೀವು ಡಾಕ್ಟ್ರ್ ಎದುರು ಸಂಪೂರ್ಣವಾಗಿ ಓಪನ್ ಆಗಿ ಇಡ್ತೀರೋ, ತೆರೆದಿಡ್ತೀರೋ, ಅಷ್ಟು ಟ್ರೀಟ್ಮೆಂಟ್ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಪ್ಲ್ಯಾನ್ ಮಾಡೋದಕ್ಕಾಗತ್ತೆ. ಎಷ್ಟು ಹೈಡ್ ಮಾಡ್ತಾ ಹೋಗ್ತಿರೋ ಅಷ್ಟು ಟ್ರೀಟ್ಮೆಂಟ್ ಇನ್ನೂ ಒಂಥರ ಟ್ರಿಕ್ಕಿ ಆಗ್ತಾ ಹೋಗ್ಬಿಡುತ್ತೆ. ಆ್ಯಂಡ್ ರಿಸಲ್ಟು ತುಂಬ ಗೋಚಲಮಯ ಆಗಿರುತ್ತೆ. ಅದರಲ್ಲಿ ಆಚೆ ಡಾಕ್ಟ್ರಿಗೂ ಲಾಭ ಇಲ್ಲ, ಪೇಷಂಟಿಗೂ ಲಾಭ ಇಲ್ಲ. ಸುಮ್ಮನೆ ಅದಿಷ್ಟು ನಿಮ್ಮ ಹಣ ವೇಸ್ಟು, ನಮ್ಮ ಸಸ್ಯಗಳು ವೇಸ್ಟು, ನಮ್ಮ ಟೈಮ್ ವೇಸ್ಟು, ಎಲ್ಲದು ನಿಮ್ಮ ಪ್ರಯತ್ನ, ನಮ್ಮ ಪ್ರಯತ್ನ, ಆ ಔಷಧಿ ಸಸ್ಯಗಳು ಎಲ್ಲ ಸುಮ್ಮನೆ ನಿರರ್ಥಕ ಆದಂಗೆ ಆಗುತ್ತೆ, ಏನಕ್ಕೂ ಇಲ್ಲದೆ ಹೋದಂಗೆ ಆಗುತ್ತೆ. ಇಲ್ಲಿ ಡಾಕ್ಟ್ರ ಸಕ್ಸಸ್ಸು, ನಿಮ್ಮ ರಿಕವರಿ, ಇದೆಲ್ಲ ತುಂಬಾ ಸಂಕುಚಿತವಾದ ಒಂದು ದೃಷ್ಟಿಕೋನ. ನಾವು ಲಾಂಗರ್ ಒಂದು ಬ್ರಾಡ್ ಆಸ್ಪೆಕ್ಟಲ್ಲಿ ನೋಡೋಕ್ಕೆ ಹೋಗೋದಾದರೆ ಔಷಧಿ ಸಸ್ಯಗಳೇ ಈಗ ಆ್ಯಕ್ಚುಯಲ್ ಫಾರ್ಮಲ್ಲಿ ಸಿಗ್ತಾ ಇಲ್ಲ. ಅಂತ ಸಿಗೋದನ್ನು ನಾವು ನಮ್ಮ ಈ ಚಿಕ್ಕ ಪುಟ್ಟ ಮೂರ್ಖತನಕ್ಕೆ ನಾವು ವೇಸ್ಟ್ ಮಾಡ್ತಾ ಇದ್ರೆ, ಹಾಳು ಮಾಡ್ತಾ ಇದ್ದರೆ, ಬ್ರಾಡರ್ ಸ್ಕೇಲಲ್ಲಿ ನೋಡಿದಾಗ ಇದು ತುಂಬ ದೊಡ್ಡ ಲಾಸ್ ಇದು ಅಲ್ವಾ. ಹಾಗಾಗಿ ನಾವೆಲ್ಲರೂ ಇಂಥ ಒಂದಿಷ್ಟು, ಈ ಜೀವನ ಅನ್ನೋದೇ ಒಂದು ಭ್ರಮೆ, ನಾವೆಲ್ಲರೂ ಭ್ರಮೆಲೇ ಬದುಕ್ತಿರೋದು. ಈಗ ನಾನು ಬದುಕಿದ್ದೀನಿ ಅನ್ನೋದು ಒಂದು ಭ್ರಮೆನೇ, ನಾನೇನೋ ಸಾಧಿಸಿದ್ದೀನಿ ಅನ್ನೋದು ಭ್ರಮೆನೇ. ಈ ಜೀವನ, ಈ ಒಂದು ಸಂಸಾರ ಅನ್ನೋದೇ ಒಂದು ಭ್ರಮೆ. ಆದರೆ ಆ ಭ್ರಮೆ ಒಳಗೂ ಮತ್ತೊಂದಿಷ್ಟು ಭ್ರಮೆಗಳನ್ನು, ಕಲ್ಪನೆಯನ್ನು ಅವಕಾಶ ಕೊಡಬಾರ್ದು ಅಂತ. ಈ ಜೀವನ ಅನ್ನೋದೇ ಒಂದು ದೊಡ್ಡ ಭ್ರಮೆ, ಅದರೊಳಗೆ ಮತ್ತೆ ಹಲವಾರು ಭ್ರಮೆಗಳನ್ನು ನಾವು ಸೃಷ್ಟಿಸ್ಕೊಂಡಿರ್ತೀವಿ. ಸೊ ಜೀವನ ಅನ್ನೋ ಭ್ರಮೆ ಒಂದನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಜೀವನ ಈಸಿ ಆಗ್ಬೋದು ಅಂತ. ಈ ಸೆಂಟೆನ್ಸ್ ತುಂಬ ಕಾಂಪ್ಲಿಕೇಟೆಡ್ ಆಯ್ತಲ್ಲ, ಅದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ. ಓಕೆ. ಔಷಧಿಗಳು ಪರ್ಮನೆಂಟಾಗಿ ತಗೋಬೇಕಾಗುತ್ತೆ ಅಂತನಾ? ಓ ಹಾಗೆ. ಇಲ್ಲ ಕೆಲವರು ಇವ್ರು ಹೇಳಿದ ಪ್ರಶ್ನೆ ಏನಂತಂದ್ರೆ, ವಯಸ್ಸಾದ್ಮೇಲೆ ನೀವು ಎಷ್ಟು ತಿಂದ್ರು ಅಷ್ಟೇನೆ, ವಯಸ್ಸಾಯ್ತಲ್ವಾ ಇನ್ನು ಹಿಂಗೆ ಅಂತ ಹೇಳ್ತಾರೆ ಅಂತ. ಆದರೆ ಅದೇ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳೋದಿದೆ. ಈಗ ವಯಸ್ಸಾದವರು ಎಷ್ಟು 80, 90 ಆಯಿತು, 90 ವರ್ಷದವ್ರನ್ನೇ ಹಿಡೀರಿ. ಅವರಿಗೆ ಈಗ ನೀವು 90 ವರ್ಷ ಆದಮೇಲೆ ನೀವು ಅಡುಗೆ ಮಾಡೋವಾಗ ನಿಮ್ಗೆ ಇಲ್ಲೊಂಚೂರು ಚಾಕು ತಾಗ್ಬಿಡ್ತು ಅಂತ ಅಂದ್ಕೊಳ್ಳೋಣ. ಚಿಕ್ಕ ಗಾಯ ಆಯಿತು, ಎಲ್ಲೋ ಮೊಳ್ಳೆ ತಾಕ್ತು, ಮುಳ್ಳು ತಾಕ್ತು, ಚಿಕ್ಕದಾಗಿ ಚರ್ಮ ತೆರೆದು ಹೋದರೆ ಆ ಗಾಯ ಒಣಗತ್ತೋ ಇಲ್ವೋ? ಚಿಕ್ಕ ಗಾಯ, ದೊಡ್ಡ ಡೀಪ್ ಇದಲ್ಲ, ಒಣಗತ್ತೆ, ಆದರೆ ಲೇಟಾಗಿ ಒಣಗತ್ತೆ ಅಲ್ವಾ? ಯಾಕೆಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಗಳ ಉತ್ಪತ್ತಿ ಹಾಗೂ ಜೀವಕೋಶಗಳ ಸಾವು ನಾವು ಬದುಕಿರೋ ತನಕನೂ ಆಗ್ತಾ ಇರುತ್ತೆ. ನಮ್ಮ ರಕ್ತದ ಒಂದು ಜೀವನ ಬರೀ 120 ದಿವಸ ಮಾತ್ರ, ಆಯಿತಾ? ಸೊ ವಯಸ್ಸಾದ ಮೇಲೆ ಏನೂ ಆಗಲ್ಲ, ಇದೆಲ್ಲ ಹಾಗೆ ಇರುತ್ತೆ ಅಂತಂದರೆ 120ನೇ ದಿನಕ್ಕೆ ನಮ್ಮ ದೇಹದಲ್ಲಿ ರಕ್ತನೇ ಇರಬಾರ್ದು. ಪ್ರತಿ 120 ದಿನಕ್ಕೆ ನಾನು ಹೊಸ ರಕ್ತ ಹಾಕ್ಸ್ಕೊಂಡು ಬರಬೇಕಾಗತ್ತೆ. ಹಾಗಾಗತ್ತೆ ವೃದ್ಧಾಪ್ಯದಲ್ಲಿ? ನಿಮ್ಗೆ ವಯಸ್ಸಾದ ಮೇಲೆ ನೀವು ಪ್ರತಿ 120 ದಿನಕ್ಕೆ ಹೋಗಿ ಹೊಸ ರಕ್ತ ಹಾಕ್ಸ್ಕೊಬರ್ತೀರಾ? ಇಲ್ಲ ತಾನೆ, ನಿಮ್ಮ ದೇಹನೇ ಉತ್ಪತ್ತಿ ಮಾಡ್ತಾ ಇದೆ ಅಲ್ವಾ. ಅಂದಮೇಲೆ ನಮ್ಮ ದೇಹಕ್ಕೆ ಆ ಸಾಮರ್ಥ್ಯ ಎಲ್ಲೂ ಹೋಗಿರಲ್ಲ. ಹೊಸ ಜೀವಕೋಶಗಳ ಉತ್ಪತ್ತಿ, ಹಳೆ ಜೀವಕೋಶಗಳ ನಾಶ ಇರುತ್ತೆ. ಆದರೆ ವಯಸ್ಸಾದವರಲ್ಲಿ ಸ್ವಲ್ಪ ನಿಧಾನ ಆಗಿರುತ್ತೆ. ಚಿಕ್ಕ ಮಕ್ಕಳಲ್ಲಿ ತುಂಬ ಫಾಸ್ಟಾಗಿ ಆಗ್ತಿರುತ್ತೆ, ಮಧ್ಯ ವಯಸ್ಸಲ್ಲಿ ಮಾಡ್ರೇಟ್ ಆಗಿ ಆಗ್ತಿರುತ್ತೆ. ವಯಸ್ಸಾದಾಗ ಅದು ತುಂಬ ನಿಧಾನಕ್ಕೆ ಆಗ್ತಿರುತ್ತೆ. ಸೊ ಟೈಮ್ ಕನ್ಸ್ಯೂಮ್ ಆಗುತ್ತೆ ಹೊರತು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಈವನ್ ಈಗ ಮೂಳೆ ಮುರಿತ ಆದರೂ ಅಷ್ಟೆ. ಈಗ ಕೈ ಮುರಿದ್ರೆ ವಯಸ್ಸಾದವರಿಗೂ ಪ್ಲಾಸ್ಟರ್ ಹಾಕ್ತಾರೆ, ಮಕ್ಕಳಿಗೂ ಪ್ಲಾಸ್ಟರ್ ಹಾಕ್ತಾರೆ. ಮಕ್ಕಳಿಗೆ ಪ್ಲಾಸ್ಟರ್ ಹಾಕಿದ್ರೆ ಒಂದು 20 ದಿನಕ್ಕೆ ತೆಗೆದು ಬಿಡ್ತಾರೆ, ಬೇಗ ಕೂಡ್ಕೊಂಡು ಬಿಡುತ್ತೆ ಆ ಮಕ್ಕಳಲ್ಲಿ. 20 ಮ್ಯಾಕ್ಸಿಮಮ್ 30 ದಿನ ಅಂದರೆ ಹೆಚ್ಚಿನವರಲ್ಲಿ ಕೂಡ್ಕೊಂಡು ಬಿಟ್ಟಿರುತ್ತೆ. ಮಧ್ಯ ವಯಸ್ಸರಲ್ಲಿ 40-45 ದಿನ ಬೇಕು. ಆದರೆ ವೃದ್ಧಾಪ್ಯದಲ್ಲಿ ಕೆಲವರಿಗೆ 3 ತಿಂಗಳೆಲ್ಲ ಹಾಕಿಟ್ಟಿಡ್ಬೇಕಾಗತ್ತೆ ಪ್ಲಾಸ್ಟರ್. ಯಾಕಂದರೆ ಟೈಮ್ ತೊಗೊಳತ್ತೆ, ಆದರೆ ಕೂಡತ್ತೆ. ನೆನ್ಪಿಟ್ಕೊಳ್ಳಿ, ಮೂಳೆ ಕೂಡತ್ತೆ, 90 ವಯಸ್ಸಲ್ಲೂ ಕೂಡತ್ತೆ. ಆದರೆ ಈ ಮಕ್ಕಳಲ್ಲಿ 20-30 ದಿನಕ್ಕೆ ಕೂಡೋದು, ವಯಸ್ಸಾದಾಗ 3 ತಿಂಗಳ 4 ತಿಂಗಳ ತನಕ ಟೈಮ್ ತೊಗೊಳತ್ತೆ, ಬಟ್ ಕೂಡತ್ತೆ. ಅಂದಮೇಲೆ ನಮ್ಮ ದೇಹದಲ್ಲಿ ಜೀವಕೋಶಗಳು ರಿಜುವಿನೇಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನಿಧಾನ ಆಗತ್ತೆ, ನಿಧಾನ ಆಗೋದು ಸಹಜ, ಬಟ್ ಚೇಂಜೇ ಆಗಲ್ಲ ಅಂತಂದರೆ ಅದು ತಪ್ಪು. ನಮ್ಮೆಲ್ಲ ಜೀವಕೋಶಗಳು ಮಕ್ಕಳಲ್ಲೂ ಮುದುಕರಲ್ಲೂ ಎಲ್ಲರಲ್ಲೂ ಜೀವಕೋಶ ಉತ್ಪತ್ತಿ ಆಗ್ತಿರತ್ತೆ, ಸಾಯ್ತಿರತ್ತೆ. ಮಕ್ಕಳಲ್ಲಿ ಉತ್ಪತ್ತಿಯ ಅಂಶ ಹೆಚ್ಚಿರುತ್ತೆ, ಸಾಯೋ ಜೀವಕೋಶಗಳು ಕಡಿಮೆ ಇರುತ್ತೆ. ಫಾಸ್ಟ್ ಹೆಚ್ಚಿರುತ್ತೆ, ಉತ್ಪತ್ತಿ ಆಗೋ ವೇಗ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಏನು ಕುಣಿದ್ರು ಎಂತ ಮಾಡಿದ್ರು ಅವ್ರ ಎನರ್ಜಿ ನಮ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತಲ್ಲ.
ಈ ಮಿಡ್ಲ್ ವಯಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಒಂದು ಕಡೆಯಿಂದ ಉತ್ಪತ್ತಿ ಆಗ್ತಿರುತ್ತೆ, ಇನ್ನೊಂದು ಕಡೆಯಿಂದ ಸಾಯ್ತಾ ಇರುತ್ತೆ. ಅದು ಒಂದೇ ವೇಗದಲ್ಲಿ ಈ ಥರ ಚಕ್ರ ತಿರುಗಿದ ಹಾಗೆ ತಿರುಗ್ತಾ ಇರುತ್ತೆ, ಎರಡು ಒಟ್ಟಿಗೆ ಹೋದಾಗ ಹೋಗ್ತಿರುತ್ತೆ. ವಯಸ್ಸಾದ್ಮೇಲೆ ಏನಾಗುತ್ತೆ, ಒಂದು ಚಕ್ರ ಸ್ವಲ್ಪ ನಿಧಾನ ಆಗುತ್ತೆ, ಇನ್ನೊಂದು ಫಾಸ್ಟ್ ಆಗುತ್ತೆ. ಅಂದರೆ ಜೀವಕೋಶಗಳ ಸಾಯೋ ವೇಗ ಹೆಚ್ಚಾಗುತ್ತೆ, ಹೊಸ್ತು ಹುಟ್ಟೋದು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಸ್ವಲ್ಪ ಇಂಬ್ಯಾಲೆನ್ಸ್ ಆದಂಗೆ ಅನ್ಸುತ್ತೆ. ಇದೇನಂದರೆ ಟೈರ್ ರೋಡಲ್ಲಿ ಒಂದು ಕಾರಿನ ಒಂದು ಟೈರ್ ಫಾಸ್ಟ್ ಹೋಗ್ತಿದೆ, ಇನ್ನೊಂದು ಕಾರ್ ಸ್ವಲ್ಪ ನಿಧಾನ ಹೋಗ್ತಿದೆ, ನಮ್ಗೆ ಹೇಗೆ ಇಂಬ್ಯಾಲೆನ್ಸ್ ಅನ್ಸುತ್ತೋ ಅದೇ ಥರ ವೃದ್ಧಾಪ್ಯದಲ್ಲಿ ಒಂದಾದ್ಮೇಲೆ ಒಂದು ಅಯ್ಯೋ ಮುಗಿಯೋದೇ ಇಲ್ವಲ್ಲ ಗೋಳು ಅಂತ ಅನ್ಸೋದು. ಯಾಕೆ ಅಂತಂದರೆ ಈ ಕಾರ್ ಓಡಿಸ್ತಿದ್ದೀರಾ, ಒಂದು ಟೈರ್ ಫಾಸ್ಟ್ ತಿರುಗ್ತಿದೆ, ಇನ್ನೊಂದು ಟೈರ್ ನಿಧಾನ ತಿರುಗ್ತಿದೆ. ಆವಾಗ ಅಂಥ ಕಾರ್ನ ಓಡಿಸಿ ಒಂದು ಕಡೆ ಪಾರ್ಕ್ ಮಾಡೋದು ತುಂಬ ಕಷ್ಟ ಅಲ್ವಾ? ಯಾಕೆ ಹೇಳಿ, ಬ್ಯಾಲೆನ್ಸೇ ಸಿಗ್ತಿರಲ್ಲ, ಒಂಥರ ಇನ್ನೊಂದು ಇಂಥರ ಆಗ್ತಾ ಇರುತ್ತೆ. ಆದರೆ ಹೋಗಿ ಚೆಕ್ ಮಾಡಿದ್ರೆ ಇಲ್ಲ, ಎಲ್ಲ ಮಾಮೂಲಿ ಇದೆ ಅಂತಾರೆ. ಇದು ನಾರ್ಮಲ್, ನಿಮ್ಮ ಗಾಡಿಗೆ 30 ವರ್ಷ ಆಯ್ತಲ್ಲ ಸರ್ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಹಳೆ ಮಾಡೆಲ್ ಇದು ಗಾಡಿ, ಇದು ಇಷ್ಟೇ ಹಿಂಗೆ ಅದು ಮಾಮೂಲಿ ಅಂತಾರೆ. ಆದರೆ ನಮಗೆ ಆ ಗಾಡಿ ಓಡ್ಸೋಕ್ಕಾಗಲ್ಲ ಅಲ್ವಾ? ಆ ಭಗವಂತ ಹೊಸ ಗಾಡಿ ಕೊಡೋ ತನಕ ಕಾಯ್ಬೇಕು ನಾವು. ನನಗೆ ಬೇಕು ಅಂದಾಗ, ಈಗ ಕಾರ್ ಆದರೆ ನಂಗೆ ಬೇಕಂದಾಗ ಚೇಂಜ್ ಮಾಡಿ ಹೊಸ ಕಾರ್ ತೊಗೊಬಂದ್ಬಿಡು. ಅದು ಈ ದೇಹ ಅನ್ನೋ ಗಾಡಿನ ಹಂಗೆ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಆ ಭಗವಂತ ಹೊಸ ಗಾಡಿ ಕೊಡೋ ತನಕ ಇದೇ ಗಾಡಿ ಹೆಂಗಾದ್ರೂ ಓಡಿಸ್ಲೇಬೇಕು. ಹೆಂಗಾದ್ರೂ ಅಲ್ಲಿ ಅವನ ಒಂದು ಮೋಕ್ಷಧಾಮ ಅಂತ ಅಲ್ಲಿಗೆ ಹೋಗಿ ಅದನ್ನ ಪಾರ್ಕ್ ಮಾಡೋ ತನಕ ಆದರೂ ಗಾಡಿ ಓಡಿಸ್ಕೊಂಡು ಹೋಗಲೇಬೇಕು. ಅದಕ್ಕಾಗಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳೋದು ಯಾಕೆ ಅಂತಂದರೆ, ನೀವು ಅಲ್ಲಿ ಪಾರ್ಕಿಂಗ್ ಲಾಟ್ ತನಕನೂ ಹೋಗದೆ ರಸ್ತೆ ಮಧ್ಯೆ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಆ ಗಾಡಿ ಅಬೆಪಾರಿ ಆಗಿಬಿಡುತ್ತೆ ಅಂತ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಸ್ಟಾರ್ಟಿಂಗಿಂದ ಹೊರಟುಬಿಟ್ಟಿದೆ ಗುಡ್ಡಗಾಡು ಓಟಕ್ಕೆ, ಎಲ್ಲೋ ಮಧ್ಯೆ ಹಾಳಾಗಿ ಕೆಟ್ಟುಬಿಟ್ಟಿದೆ. ಇನ್ನು ರೆಸ್ಕ್ಯೂ ಟೀಮ್ನವ್ರು ಬಂದಾಗ ಸಿಗ್ಬೇಕಷ್ಟೇ, ಬಿಟ್ಟರೆ ಇಲ್ಲಿದ್ರೆ ಆಗಲ್ಲ, ಅದಕ್ಕೇನು ಸಿಗಲ್ಲ. ಅದೇ ನಾವು ಹಾಗೋ ಹೀಗೋ ಕಷ್ಟನೋ ಸುಖನೋ ಅದನ್ನಲ್ಲೇ ಮ್ಯಾನೇಜ್ ಮಾಡಿಕೊಂಡು ಅಟ್ಲೀಸ್ಟ್ ಪಾರ್ಕಿಂಗ್ ಲಾಟ್ ತನಕ ತೊಗೊಂಡು ಹೋದರೆ ಅಲ್ಲಿ ಮುಂದೆ ಏನಂತ ಹೊಸ ಗಾಡಿನೋ ಅಥವಾ ಮೋಕ್ಷನೋ ಏನಂತ ಆ ಭಗವಂತ ಅಲಾಟ್ ಮಾಡ್ತಾನೆ. ನಮ್ಮ ಪಾಪ ಪುಣ್ಯಗಳದ್ದೆಲ್ಲ ಚೀಲ ಖಾಲಿ ಆದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂದರೆ ನಾವು ಮಾಡಿದ ಕರ್ಮಗಳ ಸಂಚಯಕ್ಕೆ ಅನುಗುಣವಾದ ಒಂದು ಜನ್ಮವನ್ನು ಕೊಡ್ತಾನೆ, ಹೊಸ ವೆಹಿಕಲ್ ಕೊಡ್ತಾನೆ, ಮತ್ತು ಹೊಸ ಗಾಡಿ ಓಡಿಸೋದು. ಇದು ಚೆನ್ನಾಗಿದೆ, ಇದೆಲ್ಲ ಗಾಡೀಲಿ ಸರಿ, ಎಲ್ಲ ಟೈರ್ ಚೆನ್ನಾಗಿದೆ ಅಂದ್ಕೊಂಡು ಮತ್ತೆ ಓಡ್ಸೋಕ್ಕೆ ಶುರು ಮಾಡೋದು, ಮತ್ತು ಈ ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋದು, ಮತ್ತದೇ ಶಾಲೆ, ಮತ್ತದೇ ಎಕ್ಸಾಮ್ಸು. ಆಯ್ತಾ ಅರ್ಜುನ? ಹೇಳಿದೆಲ್ಲ ಒಳಗೋಯ್ತಾ, ತಲೆ ಮೇಲಿಂದ ಹೋಯ್ತಾ? ಒಳಗೋಯ್ತಲ್ವಾ? ಆಯ್ತು. ಏನು ಹೇಳಿ? ಅದೇ ಮನೇಲಿ ರಿಫೈನ್ಡ್ ಆಯಿಲ್ ಉಪಯೋಗಿಸೋದು ಯಾರಿಗೂ ಒಳ್ಳೇದಲ್ಲ ಅಂತ. ಗಾಣದ ಎಣ್ಣೆನೇ ಬಳಸಿ. ರಿಫೈನ್ಡ್ ಆಯಿಲ್ ಯಾರ ಆರೋಗ್ಯಕ್ಕೂ ಒಳ್ಳೇದಲ್ಲ, ಅದರಲ್ಲಿ ಇವನಿಗಂತೂ ಬೇಡವೇ ಬೇಡ. ಹಾಂ ಹೇಳಿ ಅಮ್ಮ. ಏನೋ ಹಾಂ, ಎಲ್ಲದು ಕರ್ಮ ಅಂದರೆ ಕೆಲಸ. ಈಗ ನಾನು ಇಲ್ಲಿ ಕೂತಿದ್ದೀನಿ, ಇದು ಒಂದು ಕೆಲಸ. ಮಾತಾಡ್ತಿದ್ದೀನಿ, ಅದು ಒಂದು ಕರ್ಮ. ಬೈದ್ರೆ ಅದು ಒಂದು ಕರ್ಮ. ನಗಾಡಿದ್ರೆ ಅಂದರೆ ಕರ್ಮ ಅಂದರೆ ಕೆಲಸ. ಮಾಡೋದೆಲ್ಲದು ಕರ್ಮ ಅಂದರೆ ಅದು ಕೆಲಸನೇ. ಆದ್ದರಿಂದ ನಾವು ಮಾಡಿರೋ ಕೆಲಸ ಯಾವ ರೀತಿದು ಅನ್ನೋದ್ರ ಮೇಲೆ ಪಾಪ ಹಾಗೂ ಪುಣ್ಯದ ಮೂಟೆಗಳು ರಾಶಿ ಆಗ್ತಾ ಇರುತ್ತೆ. ನಾವು ಮಾಡಿರೋ ಕೆಲಸದಿಂದ ಈಗ ನನಗೂ ಲಾಭ ಇದೆ, ಜೊತೆಯಲ್ಲಿ ಸಮಾಜಕ್ಕೂ ಹೆಲ್ಪ್ ಆಗ್ತಿದೆ ಅಂದಾಗ ಅದು ಪುಣ್ಯದ ಮೂಟೆಗಳನ್ನು ಹೆಚ್ಚು ಮಾಡುತ್ತೆ. ನಾನು ಮಾಡಿರೋ ಕೆಲಸದಲ್ಲಿ ನನಗೆ ಲಾಭ ಇದೆ, ಜೊತೆಗೆ ಸಮಾಜಕ್ಕೆ ತೊಂದರೆ ಆಗ್ತಿದೆ ಅಂದಾಗ ಪಾಪದ ಮೂಟೆಗಳು ರಾಶಿ ಆಗುತ್ತೆ. ಇಲ್ಲಿ ಪಾಪ ಅಥವಾ ಪುಣ್ಯಗಳು ಅಂದಾಗ ನನಗೆ ಒಳ್ಳೇದಾಗೋದು ನಾನೇನೋ ಮಾಡಿಕೊಂಡ್ರೆ ಅದು ಪಾಪ, ಸ್ವಾರ್ಥ, ಹಾಗೆಲ್ಲ ಇಲ್ಲ. ಅವನ ಲೆಕ್ಕಾಚಾರದಲ್ಲಿ ಪಾಪ ಪುಣ್ಯ ಲೆಕ್ಕ ಆಗೋದು ಹಾಗಲ್ಲ. ನೀನು ಮಾಡೋ ಕೆಲಸದಲ್ಲಿ, ಯಾಕಂದರೆ ಧರ್ಮ ಅರ್ಥ ಕಾಮಗಳ ಸಿದ್ಧಿ ನಮಗೂ ಆಗಬೇಕು. ಧರ್ಮ ಅರ್ಥ ಕಾಮಗಳ ಸಿದ್ಧಿ ಈ ದೇಹ ಈ ಮನಸ್ಸಿಗೂ ಆಗಬೇಕು. ಅದರ ಜೊತೆಯಲ್ಲಿ ನಿನ್ನ ಧರ್ಮ ಸಾಧನೆ ಮಾಡುವಾಗ, ನಿನ್ನ ಅರ್ಥ ಸಾಧನೆ ಮಾಡುವಾಗ, ನಿನ್ನ ಕಾಮ ಸಾಧನೆ ಮಾಡುವಾಗ ಜಗತ್ತಿಗೆ ಅದರಿಂದ ತೊಂದರೆ ಆಗ್ತಾ ಇಲ್ಲ, ಇನ್ಫ್ಯಾಕ್ಟ್ ಒಳ್ಳೆಯದೇ ಆಗ್ತಿದೆ ಅಂದರೆ ಪುಣ್ಯದ ಚೀಲ ಸಿಗ್ತಾ ಹೋಗುತ್ತೆ ನಮಗೆ. ನಾನು ಧರ್ಮ ಸಾಧನೆ ಮಾಡಬೇಕು ಅನ್ನೋ ಹಠದಲ್ಲಿ ಮಾಡ್ತಿದ್ದೀನಿ, ಬಟ್ ಅದರಿಂದ 4 ಜನಕ್ಕೆ ತೊಂದರೆ ಆಗ್ತಿದೆ ಅಂದರೆ ನೀವು ಮಾಡಿದ ಒಳ್ಳೆ ಕೆಲಸನೇ ಆದರೂ ಸಿಗೋದು ನಮಗೆ ಪಾಪದ ಮೂಟೆಗಳು. ಗೊತ್ತಾಯ್ತಾ? ಅರ್ಥ ಸಾಧನೆ, ನಾನು ಅರ್ಥ ಸಾಧನೆ ಮಾಡಬೇಕು ಅಂತ ಹಣ ಮಾಡಲಿಕ್ಕೆ ಹೋಗ್ತಾ 10 ಜನರ ತಲೆ ಹೊಡೆದು ನಾನು ಹಣ ಮಾಡ್ತಿದ್ರೆ, ನಾನು ಹೇಳಿದಾನಲ್ಲ, ದೇವರೇ ಹೇಳಿದ್ದಾನೆ, ಪುರುಷಾರ್ಥ ಸಿದ್ಧಿ, ಅರ್ಥ ಸಾಧನೆ ಮಾಡಬೇಕು, ನನಗೆಲ್ಲೂ ಜಾಬ್ ಸಿಕ್ಕಿಲ್ಲ, ಅದಕ್ಕಾಗಿ ತಲೆ ಹೊಡೆದು ಅರ್ಥ ಸಾಧನೆ ಮಾಡಿಕೊಂಡೆ, ಈಗ ನಾನು ಪುರುಷಾರ್ಥ ಸಿದ್ಧಿಯನ್ನು ಮಾಡ್ಕೊಂಡಂಗಾಯ್ತು. ಇಲ್ಲ, ಅದು ಅಜ್ಞಾನ. ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟು ಬೇರೆಯವರ ಸಮಸ್ಯೆಯಿಂದಾಗಿ ನಾನು ಹಣ ಮಾಡಿದರೆ ಅದು ಪಾಪಗಳ ಮೂಟೆಯನ್ನು ನನಗೆ ಕೊಡುತ್ತೆ. ಹಾಗೆ ಕಾಮಸಿದ್ಧಿ, ನನಗಿಷ್ಟ ಆಗಿದ್ದನ್ನು ನಾನೇನೋ ಪಡ್ಕೊಂಡಾಗ ಅದರಿಂದ ಬೇರೆಯವರಿಗೂ ಅನುಕೂಲ. ಈಗ ನನಗೊಂದು ಜ್ಞಾನದ ಮೇಲೆ ಆಸೆ, ಆ ಜ್ಞಾನವನ್ನು ನಾನು ಪಡ್ಕೊಂಡೆ, ಆ ಜ್ಞಾನದಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಿದೆ ಅಂದರೆ ಅದು ಪುಣ್ಯಗಳ ರಾಶಿಯನ್ನು ಕೊಡುತ್ತೆ.
ಗೊತ್ತಾಯ್ತಾ? ಈಗ ಇಬ್ಬರು ಒಂದು ಹುಡುಗ ಒಂದು ಹುಡುಗಿ ಇಷ್ಟಪಟ್ಟರು. ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಆದಾಗ ಅವರಿಬ್ಬರಿಂದಾಗಿ ಸಮಾಜಕ್ಕೇನೋ ಅನುಕೂಲ ಆಗ್ತಾ ಇದೆ, ಒಳ್ಳೆಯದಾಗ್ತಿದೆ ಅಂದರೆ ಅದು ಪುಣ್ಯಗಳ ರಾಶಿಯನ್ನು ಕೊಡುತ್ತೆ. ಆದರೆ ಈ ಒಂದು ಅವರ ಆಸೆಯಿಂದ, ಅವರ ಕಾಮನೆಯಿಂದ ಎರಡು ಮನೆಗಳ ನಡುವೆ ಜಗಳ, ಗಲಾಟೆ, ಇವನ್ ಕೊಲೆಗಳ ತನಕ ಒಂದೊಂದು ಸತಿ ಹೋಗ್ತಿದ್ದಾಗ ಅದೇನಾಗುತ್ತೆ, ಪಾಪಗಳ ಮೂಟೆಯನ್ನು ಕೊಡುತ್ತೆ. ಅಂದರೆ ಅಲ್ಲಿ ಕಾಮನೆ ತಪ್ಪಲ್ಲ, ಆದರೆ ಆ ಕಾಮನೆಯಿಂದಾಗಿ ಏನು ಇಫೆಕ್ಟ್ ಆಗ್ತಿದೆ ಅದರ ಮೇಲೆ ಪಾಪ ಪುಣ್ಯಗಳು ನಿರ್ಧಾರ ಆಗೋದು. ಆಸೆ ಪಡೋದು ತಪ್ಪಲ್ಲ, ಆ ಆಸೆಯಿಂದ ಔಟ್ಕಮ್ ಏನಿದೆ ಅಲ್ವಾ, ನನ್ನ ಈ ಒಂದು ಆಸೆಯಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಿದೆ ಅಂದರೆ ಅದು ಪುಣ್ಯ, ನನ್ನ ಒಂದು ಆಸೆಯಿಂದ ಸಮಾಜಕ್ಕೆ ಕೆಟ್ಟದಾಗ್ತಿದೆ ಅಂದರೆ ಅದು ಪಾಪ. ಹಾಗೆ ಧರ್ಮ, ಅರ್ಥ, ಕಾಮಗಳ ಸಾಧನೆ ಆಗಬೇಕು. ಅದರ ಜೊತೆಗೆ ಬೇರೆ ಜೀವ ಜಂತುಗಳಿಗೆ, ಬೇರೆ ಒಂದು ಸಮಾಜದಲ್ಲಿ ನಡೆಯುತ್ತಿರೋ ಆಗು ಹೋಗುಗಳಿಗೆ ಅದರಿಂದ ಒಳ್ಳೆಯದೇ ಆಗಬೇಕು ಹೊರತು ಕೆಟ್ಟದ್ದಾಗಬಾರ್ದು. ಈ ರೀತಿಯ ಕರ್ಮ ಮಾಡಲೇಬೇಕು, ಎಲ್ಲರೂ ಮಾಡಬೇಕು. ನಮ್ಮ ಕರ್ಮ ನಾವು ಮಾಡಬೇಕು. ಆದರೆ ಆ ಕರ್ಮಗಳಿಂದ ಪುಣ್ಯದ ಮೂಟೆಯನ್ನು ರಾಶಿ ಹಾಕ್ಕೊಳ್ತಾ ಹೋದರೆ ನೆಕ್ಸ್ಟ್ ಇದಕ್ಕೆಲ್ಲ ತುಂಬ ಇನ್ಫ್ಲುಯೆನ್ಸ್ ಇಟ್ಕೊಂಡು ಹೋದಂಗೆ ಒಳ್ಳೆ ಕಾರ್ ಸಿಗುತ್ತಾಗ. ಈಗ ಎಂಥ ಡ್ಯಾಮೇಜ್ ಕಾರ್ ಭಗವಂತನ ಕೊಟ್ಟರು, ಅವ್ನು ಕೊಡುವಾಗ ಮತ್ತೆ ಒಳ್ಳೆ ಮಾಡೆಲ್, ಹೊಸ ಮಾಡೆಲ್, ಬೆಸ್ಟ್ ಕಾರ್ ಕೊಡ್ತಾನೆ. ಈಗಲೇ ನಾವೆಲ್ಲ ಹಾಳು ಮಾಡ್ಕೊಂಡು ಫುಲ್ ಪಾಪದ ಮೂಟೆನೇ ನಮ್ಮ ಕಾರ್ ತುಂಬ ತುಂಬಿಕೊಂಡು, ಕಾರು ಡ್ಯಾಮೇಜು, ದೇಹ ಪೂರ್ತಿ ರೋಗಗಳ ಗುಂಪಾದರೆ ಒಳ್ಳೆ ಡ್ಯಾಮೇಜ್ಡ್ ಕಾರು. ಆ ಗುಜ್ರಿಯವನು 50,000 ಕೊಡಲ್ಲ ಅದಕ್ಕೆ ಅಲ್ವಾ. ಇನ್ನು ಭಗವಂತ ಒಳ್ಳೆ ಜನ್ಮ ಕೊಡ್ತಾನಂತ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ ಕಾರು ಒಳ್ಳೆ ಕಂಡೀಷನಲ್ಲಿದೆ, ಜೊತೆಗೆ ಆ ಒಳ್ಳೆ ಕಂಡೀಷನ್ದಿರೋ ಕಾರೊಳಗೆ ಎಲ್ಲ ಪುಣ್ಯದ ಮೂಟೆಗಳೇ ಇದೆ ಅಂದಾಗ ಡೆಫಿನೆಟ್ಲಿ ಮೋಕ್ಷ ಕೊಡೋದೋ ಒಳ್ಳೆ ಜನ್ಮ ಕೊಡೋದೋ ಯೋಚನೆ ಮಾಡ್ತಾನೆ ಭಗವಂತ. ಹಾಗಾಗಿ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬದುಕಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು ಅನ್ನೋದು ಯಾಕೆ ಅಂತಂದರೆ ನಿಮ್ಮ ಸ್ವಾರ್ಥಕ್ಕಾಗಿ. ಗೊತ್ತಾಯ್ತಾ? ನೀವು ಈಗ ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ಇದು ಬೇರೆಯವರಿಗೋಸ್ಕರ ಹೇಳಿದ್ದಲ್ಲ. ನಿಮ್ಮ ಅಮ್ಮನ ಖುಷಿಯಾಗಲಿ, ಅಪ್ಪನ ಖುಷಿಯಾಗಲಿ, ಅಣ್ಣನ ಖುಷಿಯಾಗಲಿ, ಹೆಂಡತಿ ಖುಷಿಯಾಗಲಿ ಅಂತಲ್ಲ. ಒಳ್ಳೆ ಮಾತನ್ನು ಯಾಕೆ ಆಡಬೇಕು? ನಿಮಗೋಸ್ಕರ ಆಡಬೇಕು. ನಿಮಗೆ ಮುಂದಿನ ಒಂದು ಏನು ಜೀವನದ ಹಂತಗಳಿದ್ದಾವೆ, ಮುಂದಿನ ಈ ಒಂದು ಪಯಣ ಏನಿದೆ ಈ ಬದುಕಿನಲ್ಲಿ ಅಥವಾ ಈ ಬದುಕಿನ ನಂತರದ ಪಯಣ ಏನಿದೆ ಅದು ಸುಗಮ ಆಗಬೇಕು ಅಂತಂದರೆ ನೀವು ಇವತ್ತು ಸುಗಮವಾಗಿ ಬದುಕಬೇಕು. ನಿಮ್ಮ ಆ ಜಂಜಾಟ ಹೆಚ್ಚು ಮಾಡ್ಕೊಳ್ಳೋದಲ್ಲ, ಜಂಜಾಟವನ್ನು ಸಡಿಲ ಮಾಡ್ತಾ ನೀವು ಬದುಕಬೇಕು. ಯಾರು ಏನೇ ಸುತ್ತಮುತ್ತಲು ಎಷ್ಟು ಅದನ್ನು ಜಂಜಾಟ ಹೆಚ್ಚಿಸ್ಲಿಕ್ಕೆ ನೋಡಿದ್ರು ನೀವು ಶಾಂತಿಯಿಂದ ಇರಬೇಕು ಅಂದರೆ ಅದು ನೋಡಿ ನಿಮಗೋಸ್ಕರವೇ ಹೇಳ್ತಿರೋದು, ಅವರಿಗೋಸ್ಕರ ಅಲ್ಲ. ನೀನು ಶಾಂತವಾಗಿರೋ ಅಂತಂದರೆ ಅವರಿಗೇನೋ ಪಾಪ ತೋರಿಸಿ ಅವರ ಮೇಲೆ ಕರುಣೆಯಿಂದ ನೀವು ಸುಮ್ಮನಿರಿ ಅಂತಲ್ಲ ಹೇಳ್ತಿರೋದು, ನಿಮಗೋಸ್ಕರ, ನಿಮ್ಮ ಮೇಲಿನ ಪ್ರೀತಿಯಿಂದ ನೀವು ಸುಮ್ಮನಿರಿ, ನಿಮಗೋಸ್ಕರವೇ ಮಾಡೋದು. ಇಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಒಂದು ತಾಯಿ ಕೂಡ ನಿಸ್ವಾರ್ಥ ಪ್ರೀತಿಗೆ ತಾಯಿಯೇ ಹಾಗೆ ಹೀಗೆ ಎಲ್ಲ ಹೇಳ್ತಾರಲ್ಲ, ಆದರೆ ಅದಕ್ಕೊಂದು ನನ್ನ ಪ್ರಶ್ನೆ ಇದೆ. ತಾಯಿ ಹಾಗೆ ಅಂತ ತಾಯಿ ಮೇಲೆ ನಂಗೆ ಪ್ರೀತಿ ಇಲ್ಲ ಅಂತಲ್ಲ, ಸ್ವತಃ ನಾನು ತಾಯಿನೇ, ಹಾಗೆ ಅಲ್ಲ, ತಾಯಿ ಸ್ಥಾನಕ್ಕೆ ತುಂಬ ಗೌರವ ಇದೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲೋ ಒಂದು ಕಡೆ ಈ ತಾಯಿ ಅನ್ನೋದು ನಿಸ್ವಾರ್ಥ ಪ್ರೀತಿ ಹೌದಾ? ನೀವೇ ತಾಯಿಯಂದಿರ ಪ್ರಶ್ನೆ ಕೇಳ್ಕೊಳ್ಳಿ. ಎಲ್ಲಿ ನನಗೆ ಸಮಾಜ ಬಂಜೆ ಅಂದ್ಬಿಡತ್ತೋ, ಎಲ್ಲಿ ಅಯ್ಯೋ ನನ್ನ ಹೊಟ್ಟೆಲೊಂದು ಮಗುನೂ ನಾನು ಹಡಿಲಿಲ್ವಲ್ಲ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡತ್ತೋ ಅನ್ನೋ ಆಸೆಗಲ್ವ ನಾವು ಮಗು ಬೇಕು ಅಂತ ಆಸೆ ಪಡೋದು. ಯೋಚನೆ ಮಾಡಿ. ತಾಯ್ತನ ದೊಡ್ಡದೆ, ತಾಯ್ತನ ಚಿಕ್ಕದು ಅಂತ ನಾನು ಹೇಳಿ ಅವಮಾನ ಮಾಡ್ತಿಲ್ಲ. ಆದರೆ ತಾಯ್ತನವನ್ನು ನಾವೇನು ಬರೀ ನಿಸ್ವಾರ್ಥ ಅಂತ ಹೇಳ್ತೀವಲ್ಲ, ಅಥವಾ ಎಷ್ಟೊಂದು ಸತಿ ಮಕ್ಕಳು ಹೇಳಿದ ಮಾತು ಕೇಳ್ದಿದ್ದಾಗ ಅಯ್ಯೋ ನಿನ್ನನ್ನು ನಾನು ಹೊತ್ತು ಹೆತ್ತು ಬೆಳೆಸಿ ಎಲ್ಲ ಮಾಡಿ ಇವತ್ತು ಹಿಂಗನ್ಬಿಟ್ಟಿಯಲ್ಲಪ್ಪ ತಂದೆ, ನನಗೆ ಫೋನ್ ಮಾಡಿ ಒಂದು 5 ನಿಮಿಷ ನೀನು ಮಾತಾಡಲ್ಲಪ್ಪ ತಂದೆ, ಅಥವಾ ಇವತ್ತು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರ್ತು ಬಿಟ್ಟಿಯಲ್ಲಪ್ಪ ಅಂತ ಎಲ್ಲ ನಾವು ಟಾಂಟ್ ಕೊಡ್ತೀವಿ, ಇರಿಟೇಟ್ ಮಾಡ್ತೀವಿ ಮಕ್ಕಳಿಗೆ. ಯಪ್ಪ ಯಾಕಾದರೂ ನಾನು ಹೆತ್ತಿಯನೋ ನೀನು ಅಂತ ಟಾರ್ಚರ್ ಆಗುವಷ್ಟು ಲೆವೆಲಿಗೆ ನಾವು ಒಮ್ಮೊಮ್ಮೆ ಅವ್ರನ್ನ ಚುಚ್ಚಿ ಮಾತಾಡ್ತೀವಲ್ವ. ಆದರೆ ಒಂದು ಸತಿ ನಿಮಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಿಜ, ನಾವು ಮಾಡಿರೋದು ತಾಯಿಯಂದಿರು ಮಾಡಿರೋ ತ್ಯಾಗ ಪ್ರೀತಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಬರೀ ಈಗ ಇವನಿಗೆ ಒಳ್ಳೆಯದಾಗಲಿ, ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಅಲ್ಲದೆ, ಎಲ್ಲಿ ನಾಳೆ ನಿನ್ನ ಮಗಳೇ ಹಿಂಗ ಅಂತ ಕೇಳಿಬಿಡ್ತಾರೇನೋ, ನಿನ್ನ ಮಗಂಗೆ ಅದು ಬರಲ್ವಾ ಅಂತ ಕೇಳಿಬಿಡ್ತಾರೇನೋ ಅಂತಲ್ವ ನೀವು ಮಕ್ಕಳಿಗೆ ಮಾಡಿದ್ದು. ಬರೀ ಇವನನ್ನು ಒಂದು ನಾನು ದಡ ಮುಟ್ಟಿಸ್ಬೇಕು ಅನ್ನೋದ್ರ ಹಿಂದೆ ನಮ್ಮ ಸ್ವಾರ್ಥ ಇದೆಯೋ ಇಲ್ವೋ ಹೇಳಿ. ನನ್ನನ್ನು ಬಂಜೆ ಅನ್ನಬಾರ್ದು, ಅಥವಾ ನನ್ನ ಮಗ ದಡ್ಡ ಅನ್ನಬಾರ್ದು, ನನ್ನ ಮಗಳಿಗೆ ಸಂಸ್ಕಾರ ಇಲ್ಲ ಅನ್ನಬಾರ್ದು, ಅಥವಾ ನನ್ನ ಮಗಳು ಕ್ಲಾಸಲ್ಲಿ ಸೆಕೆಂಡ್ ಬಿಡಬಾರ್ದು ಅಲ್ವಾ, ನನ್ನ ಮಗಳು ಸೋಲ್ಬಾರ್ದು. ಇಲ್ಲಿ ಎಲ್ಲೋ ನನ್ನ ಅನ್ನೋ ಸ್ವಾರ್ಥನೂ ಇತ್ತು ತಾನೆ? ಖಂಡಿತ ಅಲ್ವಾ.
ಮತ್ತು ನಾವು ಮಾತ್ರ ಅವರು ಏನೋ ಒಂದು ದಿನ ನಮಗೆ ಕಾಲ್ ಮಾಡಿಲ್ಲ ಅಥವಾ ಒಂದಿನ ನಾವು ಹೇಳ್ದಾಗ ಕೇಳಿಲ್ಲ ಅಥವಾ ಅವರ ಜೀವನದ ಯಾವುದೋ ಒಂದು ನಿರ್ಧಾರವನ್ನು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಅವ್ರು ತೊಗೊಂಡ ತಕ್ಷಣ ನಾವೆಲ್ಲಿಂದ ಶುರು ಮಾಡ್ತೀವಿ? ಓಹೋ ಹೊಟ್ಟೇಲಿ ಇಟ್ಕೊಂಡು 9 ತಿಂಗಳ ಆಮೇಲೆ ಹಾಲು ಕುಡಿಸಿ ಬೆಳೆಸಿ ಎಲ್ಲ ಮಾಡಿದ್ದಕ್ಕೆ ನೀನು ಹೀಗೆ ಅಂತ ನಾವು ಕತೆ ಎತ್ತುತ್ತೀವಲ್ವ. ಆದರೆ ನಿಜಕ್ಕೂ ಆ ಒಂದು ತಾಯಿಯಾಗಿ ಹಾಲು ಕುಡಿಸೋದು ಆ ಮಗುವಿಗೆ ಜೀವ ಕೊಡಬೇಕು ಅನ್ನೋಕ್ಕಿಂತನೂ ಆ ಹಾಲನ್ನು ಕುಡಿಸಿದಾಗ ಸಿಗೋ ಒಂದು ಖುಷಿ ಸಂತೃಪ್ತಿನೂ ನಾವು ಅನುಭವಿಸಿದ್ದೀವಿ ಅಲ್ವಾ. ನಾವು ಅದನ್ನು ಆಗ ಹಾಲು ಕುಡಿಸಿದ ಋಣಕ್ಕಾಗಿ ಇನ್ನು ಜೀವನ ಪೂರ್ತಿ ನಾನು ಹೇಳ್ದಂಗೆ ಅವ್ನು ಬಿದ್ಕೊಂಡಿರ್ಬೇಕು ಅನ್ನೋದು ತಪ್ಪಲ್ವಾ ಅಲ್ವಾ. ಆ ಋಣ ಇಟ್ಕೊಂಡ್ರೆ ಅವನು ದೊಡ್ಡವನು, ಅವನ ದೊಡ್ಡ ಗುಣ ಅದು. ಈಗ ನಿಮ್ಮ ಮಗಳು ದೊಡ್ಡವಳಾದ್ರೂ ಇಲ್ಲ ಅಮ್ಮ ನಿನ್ನ ಋಣ ನನ್ನ ಮೇಲಿದೆ ಅಂತ ಹೇಳಿದರೆ ಅದು ಅವಳ ದೊಡ್ಡ ಗುಣ. ಆದರೆ ಅವಳು ಹಾಗೆ ಇಟ್ಕೊಳ್ಳೇಬೇಕು ಅಂತಿಲ್ಲ, ಅಥವಾ ನಾವನ್ನ ಹೇಳಿ ಕೇಳಿ ಪಡ್ಕೊಳ್ಳೋ ಅಂಥದ್ದಲ್ಲ ಅಂತ. ನಾನು ನಿನ್ನ ತಾಯಿ ಅಲ್ವಾ ನನಗಿದ್ನು ಕೊಡು, ನಾನು ನಿನ್ನ ತಾಯಿ ಅಲ್ವಾ ನನಗಿದ್ನು ಕೊಡು ಅಂತ ಪಡ್ಕೊಳ್ಳೋ ಅಂಥದ್ದು ನಮ್ಮನ್ನು ಇನ್ನೂ ಕೆಳಗೆ ತರುತ್ತೆ. ನಮ್ಮನ್ನು ಇನ್ನೂ ಅದು ಏನು ಹೇಳೋದು, ನಮ್ಮ ಸ್ಥಾನವನ್ನು ನಾವೇ ಕಳ್ಕೊಂಡು ಹಾಗೆ ಹೇಳ್ಬಾರ್ದು. ನಾವೆಲ್ಲರೂ ಕೂಡ ನಮ್ಮದು ಸ್ವಾರ್ಥ ಇದ್ಕೊಂಡೇ ಅದನ್ನ ಮಾಡಿರೋದು. ಹಾಗಾಗಿ ಯಾವುದೂ ಕೂಡ ಈ ಭೂಮಿ ಮೇಲೆ ನಿಸ್ವಾರ್ಥ ಅಲ್ಲ. ಎಲ್ಲದೂ ಕೂಡ ಅವರ ಜೀವನದ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಮಾಡ್ತಾರೆ. ಅದೇ ಅನ್ನಲ್ಲ, ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ಇಲ್ಲಿ ತಾಯಿ ಆ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಅಂತ ಮಾಡಿದ ಕೆಲಸದಿಂದ ಮಗು ಬೆಳವಣಿಗೆ ಆಗಿದೆ. ಹಾಗಾಗಿ ಅದು ಗ್ರೇಟ್. ಈಗ ಅಲ್ಲಿ ತಾಯಿಗೆ ಆ ಬೆಲೆ ಸಿಕ್ಕಿದ್ದಾದ್ರೂ ಯಾಕೆ ಅಂತಂದರೆ ತಾಯಿ ತಾನು ಬಂಜೆ ಆಗ್ತೇನೆ ಅನ್ನೋ ಕಾರಣ ಇರ್ಬೋದು, ಎಂಥದೇ ಕಾರಣ ಇದ್ದಿರ್ಬೋದು. ಆದರೆ ಆ ನೋವನ್ನು ಸಹಿಸ್ಕೊಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳಲ್ಲ, ಅದರಲ್ಲಿ ಮಗುವಿಗೂ ಒಳ್ಳೇದಾಯ್ತಲ್ವಾ. ಹಾಗಾಗಿ ಅದು ಗ್ರೇಟ್. ನಾನು ಗ್ರೇಟ್ ಎಲ್ಲ ಆಗ್ಬೇಕಂತಿಲ್ಲ ಅಂತ ಹಾಲು ಕಟ್ಕೊಂಡು ಕೂತ್ಕೊಳ್ಳಿ ನೋಡೋಣ, ಎಲ್ಲ ಆಗತ್ತೆ. ಎದೆ ಹಾಲನ್ನು ಕಟ್ಟಿಟ್ಕೊಳಕ್ ಆಗತ್ತಾ? ಎಷ್ಟು ತೀವ್ರವಾದ ಎದೆ ನೋವು ಬರುತ್ತೆ, ಅದಕ್ಕೋಸ್ಕರ ಆದರೂ ಹಾಲು ಕುಡಿಸ್ಲೇಬೇಕು ಆಮೇಲೆ. ಆದ್ರೆ ನಾವು ಹೇಳೋದೇನು, ನೀನು ಅತ್ತಾಗೆಲ್ಲ ಹಾಲು ಕುಡಿಸಿದೀನಲ್ಲಪ್ಪ ನಿನಗೆ, ನೀನು ಹಿಂಗೆ ಅಂದ್ಬಿಟ್ಟಿಯಲ್ಲ ಅಂತ. ಅತ್ತಾಗ ಹಾಲು ಕುಡಿಸಿದ್ರೆ ತಾಯಿ ಕತೆ ಯಾರಿಗೂ ಬೇಡ, ಅಷ್ಟು ಸೀವಿಯರ್ ಆಗಿ ಎದೆ ನೋವು ಬರುತ್ತೆ ಅಲ್ವಾ. ಮಗು ಅಳದಿದ್ರು ಎದೆಯಲ್ಲಿ ಹಾಲು ತುಂಬಿದಾಗ ಮಗುನ ಎಬ್ಸಿ ಎಚ್ಚರ ಮಾಡಿಸಿ ಆದ್ರೂ ಹಾಲು ಕುಡಿಸಿದ್ದೀರಾ, ಹೌದಾ ಇಲ್ವಾ? ನಿಜ ಹೇಳ್ಬೇಕು ನೀವಿಲ್ಲಿ. ಹೌದು. ಯಾಕೆಂದ್ರೆ ನಾವು ತಾಯಿಯಾಗಿ ನಾವು ಆ ಆಸೆಯಿಂದ ನಮಗೆ ಸಿಗೋ ಸಂತೃಪ್ತಿ ಅಥವಾ ನನಗೆ ಹಗುರ ಆಗತ್ತೆ, ನನಗೆ ಖುಷಿ ಆಗತ್ತೆ ಅನ್ನೋ ಕಾರಣನೂ ಇರುತ್ತೆ. ಬಟ್ ಅದರಿಂದ ಮಗುವಿನ ದೇಹ ಬೆಳವಣಿಗೆ ಆಯಿತು, ಮಗುವಿಗೆ ಬೇಕಾಗೋ ಪೋಷಕಾಂಶಗಳು ಸಿಕ್ತು, ಹಾಗಾಗಿ ಅದು ಪುಣ್ಯ. ಗೊತ್ತಾಯ್ತಾ ಇಲ್ಲಿ? ಹಾಗಾಗಿ ಸ್ವಾರ್ಥ ಇಲ್ಲದೆ ಯಾವುದೂ ಇಲ್ಲ. ಎಷ್ಟೋ ಜನ ನಾವು ನನ್ನ ಹೆಲ್ತಿಗಾಗಿ ನಾನು 10 ದಿನ ರಜೆ ಹಾಕಿದ್ರೆ ಸ್ವಾರ್ಥ ಅಂತ ಅನ್ಕೋತಾರೆ. ನಿಮ್ಮ ಖುಷಿಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ನೀವು ಮಾಡೋದಾದ್ರೆ ನಿಮಗೆ ಸ್ವಾರ್ಥ ಅಂತ ಅನಿಸ್ಬಿಡುತ್ತೆ. ಸ್ವಾರ್ಥ ಕೆಟ್ಟದ್ದಲ್ಲ, ಆದರೆ ಆ ಸ್ವಾರ್ಥದಿಂದ ಬೇರೆಯವ್ರಿಗೆ ನೋವಾಗ್ತಿದೆ, ಅದು ಕೆಟ್ಟದ್ದು. ಈಗ ನನ್ನ ಸ್ವಾರ್ಥದಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ ಅಂದರೆ ಅದು ಕೆಟ್ಟದ್ದು. ಆದರೆ ನನ್ನ ಸ್ವಾರ್ಥದಿಂದ ಬೇರೆಯವರಿಗೂ ಒಳ್ಳೇದಾಗ್ತಿದೆ ಅಂತಂದರೆ ಅದು ಕೆಟ್ಟದ್ದಲ್ಲ. ಅರ್ಥ ಆಯ್ತಾ? ಹಾಗಾಗಿ ಇಂತಹ ಪಾಪ ಪುಣ್ಯಗಳ ಮೂಟೆಯನ್ನೆಲ್ಲ ನಾವು ಶೇಖರಿಸ್ಕೊಂಡು ಒಳ್ಳೆ ಗಾಡಿಯನ್ನು ಮೇಂಟೆನೆನ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಪಯಣಕ್ಕೂ ಬೇಕು ಅದು. ನೆಕ್ಸ್ಟ್ ಏನೇ ಡೆಸ್ಟಿನೇಷನ್ ಇದ್ದರೂ ಏನೇ ಆಗೋದಿದ್ರು ಈ ಗಾಡಿ ಮೇಂಟೆನೆನ್ಸ್ ಹೇಗಾಗಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕಾಗಿ ವರ್ಷ ಪಂಚಕರ್ಮ ತಗೊಳ್ಳೋದು, ನಮ್ಮ ನಾಡಿ ಪರೀಕ್ಷೆನ ಮಾಡಿಸ್ಕೊಳ್ಳೋದು, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದು ಎಲ್ಲದೂ ಕೂಡ ನಮ್ಮ ಸ್ವಾರ್ಥಕ್ಕಾಗಿಯೇ ಮಾಡೋದು, ಬೇರೆಯವರಿಗಾಗಿ ಮಾಡೋದಲ್ಲ. ಗೊತ್ತಾಯ್ತಾ? ಓಕೆ, ಇಷ್ಟನ್ನು ಹೇಳ್ತಾ ಸಮಯ ಆಗೋಯ್ತು, ಭಜನೆಗೆ ಲೇಟ್ ಆಯಿತು. ಬನ್ನಿ, ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ನಮಸ್ಕಾರ ಮುದ್ರೆಗೆ ಬನ್ನಿ, ಕಣ್ಣುಗಳು ಮುಚ್ಚಿರಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ. ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪು ಮಾಡ್ಕೊಳ್ಳಿ. ಬ್ರಹ್ಮಶ್ರೀ ದೈವರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.